ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ನಿಮ್ಮ ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ಇಂಪಾರ್ಟೆಂಟ್ ಫಾರ್ 4 ಮಾರ್ಕ್ಸ್ಗೆ ಅಂತ ಹೇಳಿದ್ವಿ. ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್. ಅದೇ ಥರ ನೆಕ್ಸ್ಟ್ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ನೋಡಿದ್ವಿ. ನೋಡಿ, ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅದನ್ನ ಬೇಸಾಗಿ ಇಟ್ಕೊಂಡ್ಬಿಟ್ಟು ನಾವು ಹಾವರ್ತ್ ಸ್ಟ್ರಕ್ಚರ್ ಬರೀತೀವಿ. ಹಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್ ಮತ್ತೆ ಡೈಸ್ಯಾಕರೈಡ್ಸ್ ಮತ್ತೆ ಪಾಲಿಸ್ಯಾಕರೈಡ್ಸ್ ಬರುತ್ತೆ. ಅದರಲ್ಲಿ ಕೂಡ ಹಾವರ್ತ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಹಾವರ್ತ್ ಸ್ಟ್ರಕ್ಚರ್ ನಿಮಗೆ ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸಿಗೆ ಕೇಳ್ತಾರೆ. ಅದಕ್ಕೂ ಮುಂಚೆ ನೀವು ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅನ್ನು ಬರೆಯತ್ಕೊಂಡಿರಿ. ನಾನು ಹೇಳಿದ್ದೀನಿ ಮುಂಚೆನೆ, ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಬರಿಬೇಕು ಅಂದ್ರೆ ಅದ್ರ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿರಬೇಕು. ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್ ಈಸ್ C6H12O6. ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ ಇವೆಲ್ಲವೂ ಕೂಡ ಮೊನೊಸ್ಯಾಕರೈಡ್ಸ್. ಈ ಮೊನೊಸ್ಯಾಕರೈಡ್ಸ್ ನ ಮಾಲಿಕ್ಯುಲರ್ ಫಾರ್ಮುಲಾ ಯಾವಾಗಲೂ ಸೇಮ್ ಇರುತ್ತೆ, ಬಟ್ ಡಿಫರೆಂಟ್ ಇನ್ ಸ್ಟ್ರಕ್ಚರಲ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್ ಈಸ್ ಫೌಂಡ್ ಟು ಬಿ C6H12O6 ಅಂತ ಹೇಳಿದ್ದೀವಿ. C6H12O6 ಅದನ್ನು ನಾವು ಸ್ಟ್ರಕ್ಚರ್ ಅಲ್ಲಿ ಹೇಗೆ ಬರೀತೀವಿ ಅಂದ್ರೆ, ಕಾರ್ಬನ್ 1 2 3 4 5 6 ಅಂದ್ರೆ C6 ಆಯ್ತು. C6H12O6 ನೋಡಿ, ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಗ್ಲೂಕೋಸ್ ಸ್ಟ್ರಕ್ಚರ್ ಬರೀಬೇಕು ಅಂದ್ರೆ ಹೈಡ್ರೋಜನ್ ಅನ್ನು ಯಾವಾಗ ಕೂಡ ಲೆಫ್ಟ್ ರೈಟ್ ಲೆಫ್ಟ್ ಅಂಡ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ಇರೋ 6 ಕಾರ್ಬನ್ ಅಲ್ಲಿ 6 ಕಾರ್ಬನ್ ಇದಾವೆ. 6 ಕಾರ್ಬನ್ ಅಲ್ಲಿ ನೀವು ಹೈಡ್ರೋಜನ್ ಅನ್ನು ಎಲ್ಲಿ ಬರಿಬೇಕು ಅಂದ್ರೆ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್. ಅದಕ್ಕೂ ಮುಂಚೆ ಫಸ್ಟ್ ಕಾರ್ಬನ್ ಅಲ್ಲಿ CHO ಇರುತ್ತೆ. CHO ಅಂದ್ರೆ ಆಲ್ಡಿಹೈಡ್. ಗ್ಲೂಕೋಸ್ಗೆ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಆಗಿರುತ್ತೆ. ಅದ್ರ ನೆಕ್ಸ್ಟ್ ಲಾಸ್ಟ್ ಒಂದು ಬರ್ಕೊಂಡ್ಬಿಡಿ. 6th ಕಾರ್ಬನ್ ಆಟಮ್ ಅಲ್ಲಿ CH2OH ಪ್ರೈಮರಿ ಆಲ್ಕೋಹಾಲ್. ಇವೆರಡು ಫಿಕ್ಸ್. ಫಸ್ಟ್ ಕಾರ್ಬನ್ ಅಲ್ಲಿ CHO, ಲಾಸ್ಟ್ 6th ಕಾರ್ಬನ್ CH2OH. ಮಿಕ್ಕಿದನ್ನ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ಅಂದ್ರೆ ಹೈಡ್ರೋಜನ್ ಬರಿಬೇಕು. ಲೆಫ್ಟ್ ಅಲ್ಲಿ ಟೇಕ್ ಲೆಫ್ಟ್ ಹೈಡ್ರೋಜನ್, ರೈಟ್ ಅಗೇನ್ ಲೆಫ್ಟ್ ಅಂಡ್ ಹೈಡ್ರೋಜನ್ ಗ್ರೂಪ್ ಎಲ್ಲಿ ಬರಬೇಕು ಅಂದ್ರೆ ಲೆಫ್ಟ್ ರೈಟ್ ಲೆಫ್ಟ್ 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 ರೈಟ್ ಲೆಫ್ಟ್ ಲೆಫ್ಟ್. ಮಿಕ್ಕಿರೋದೆಲ್ಲ ಹೈಡ್ರಾಕ್ಸಿ ಗ್ರೂಪ್ ಬರೀ. OH 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 ನೋಡಿ, C6H12O6 ಕಾರ್ಬನ್ 1 2 3 4 5 6 ಕಾರ್ಬನ್ ಇದಾವೆ. C6 ಆಯ್ತು. H12O6 ಅಂದ್ರೆ ಅಗೇನ್ ಇಲ್ಲಿ 2 3 4 5 6 7 8 9 10 11 12. C6H12O6 ಆಕ್ಸಿಜನ್ ನೋಡಿ ಅಗೇನ್ 6 ಇದೆ. ಸೊ C6H12O6 is the molecular formula of glucose. ಗ್ಲೂಕೋಸ್ ನ ಮಾಲಿಕ್ಯುಲರ್ ಫಾರ್ಮುಲಾ C6H12O6. ಅದರ ಸ್ಟ್ರಕ್ಚರ್ ಅನ್ನು ಇದೇ ತರ ಬರೀಬೇಕು. ಅಗೇನ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ಹೈಡ್ರೋಜನ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್. ಮಿಕ್ಕಿರೋದೆಲ್ಲ OH ಗ್ರೂಪ್ ಹೈಡ್ರಾಕ್ಸಿ ಗ್ರೂಪ್ ಬರೀರಿ. ಫಸ್ಟ್ ಕಾರ್ಬನ್ ಅಲ್ಲಿ ಏನಿರುತ್ತೆ CHO ಆಲ್ಡಿಹೈಡ್ ಗ್ರೂಪ್ ಇರುತ್ತೆ. ಗ್ಲೂಕೋಸ್ ಕಂಟೈನ್ ಆಲ್ಡಿಹೈಡ್ ಆಸ್ ಎ ಫಂಕ್ಷನಲ್ ಗ್ರೂಪ್. ಲಾಸ್ಟ್ ಕಾರ್ಬನ್ 6th ಕಾರ್ಬನ್ ಅಲ್ಲಿ CH2OH ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ ಇರುತ್ತೆ. This is the structure of D plus glucose. ಇದು ಗ್ಲೂಕೋಸಿನ ಸ್ಟ್ರಕ್ಚರಲ್ ಫಾರ್ಮುಲಾ. ನೆಕ್ಸ್ಟ್ ನೀವೇನು ಬರೀಬೇಕು ಅಂದ್ರೆ ಸೈಕ್ಲಿಕ್ ಸ್ಟ್ರಕ್ಚರ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಹೇಳಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲೇ. ಗ್ಲೂಕೋಸ್ ಅಲ್ಲಿ 2 ಟೈಪ್ಸ್ ಇದಾವೆ ಅಂತ, ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್. ಬೀಟಾ ಗ್ಲೂಕೋಸ್ ಈಸ್ ಮೋರ್ ಸ್ಟೇಬಲ್ ದನ್ ಆಲ್ಫಾ ಗ್ಲೂಕೋಸ್ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನೇ ನೀವು ಈ ಕಡೆ ಏನ್ ಬರೀತೀರಾ ಅಂದ್ರೆ ಆಲ್ಫಾ ಗ್ಲೂಕೋಸ್ ಅನ್ನು ಬರೀರಿ. ಆಲ್ಫಾ ಗ್ಲೂಕೋಸ್ ಬರೀಬೇಕು ಅಂದ್ರೆ ಟೇಕ್ ಅಗೈನ್ ಕಾರ್ಬನ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಅಂಡ್ 6 6 ಕಾರ್ಬನ್ ಐಟಮ್ ಇದಾವೆ, ಅದನ್ನ ಬರ್ಕೊಳ್ಳಿ. ಫಸ್ಟ್ ನೋಡಿ CHO ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದೆ. ಇದನ್ನು ನೀವು C∬O H ಅಂತ ಬರ್ಕೊಳ್ಳಿ. CHO ಇರೋದನ್ನ ನಾವು C∬O H ಅಂತ ಬರ್ಕೊಂಡಿದ್ದೀನಿ. ಅಗೈನ್ ಲಾಸ್ಟ್ CH2OH ಏನಿದೆ ಅದನ್ನ ಹಾಗೆ ಬರ್ಕೊಳ್ಳಿ, CH2OH. ನೋಡಿ ಅಗೈನ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ಈ ಕಡೆ ಬರ್ಕೊಳ್ಳಿ. ಹೈಡ್ರೋಜನ್ ಲೆಫ್ಟ್ right,
again left and left. ಮಿಕ್ಕಿರೋದೆಲ್ಲ ಹೈಡ್ರಾಕ್ಸಿ ಗ್ರೂಪ್. OH ಹೈಡ್ರಾಕ್ಸಿ ಗ್ರೂಪ್ ಬರೀರಿ. OH and OH 1 2 3 4 5 6 ಸೇಮ್ ಸ್ಟ್ರಕ್ಚರ್. ನಾವು ಇಲ್ಲಿ ಆಲ್ಫಾ ಗ್ಲೂಕೋಸ್ ಅನ್ನ ಬರೀಬೇಕು. ಏನಾಗುತ್ತೆ ನೋಡಿ, ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೇಳಿದ್ದೆ, ಅಗೈನ್ cyclic structure is formed ಅಥವಾ cyclic ring is formed between C1 carbon to C5th carbon ಅಂತ ಹೇಳಿದ್ರು. ಇದರಲ್ಲಿ C1 carbon ಅಂದ್ರೆ ಇದು ಫಸ್ಟ್, ಸೆಕೆಂಡ್ ಕಾರ್ಬನ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ತ್. ಫಿಫ್ತ್ ಕಾರ್ಬನ್ ಇಂದ ಫಸ್ಟ್ ಕಾರ್ಬನ್ ಗೆ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ವಿ. ಅದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಏನಾಗುತ್ತೆ ಇಲ್ಲಿ ನೋಡಿ, C5th carbon to C1 ಅಥವಾ C1 carbon to C5th carbon, C1 carbon to C5th carbon ಗೆ ಆಕ್ಸೈಡ್ ಲಿಂಕೇಜ್ ಇಸ್ ಫಾರ್ಮ್, ಸೈಕ್ಲಿಕ್ ಸ್ಟ್ರಕ್ಚರ್ ಈಸ್ ಫಾರ್ಮ್ ಅಂತ ಹೇಳಿದ್ವಿ. ಎಮಿಸಿಟಾಲ್ ಸ್ಟ್ರಕ್ಚರ್ ಈಸ್ 2-ಎಮಿಸಿಟಾಲ್ ಸ್ಟ್ರಕ್ಚರ್ ಈಸ್ ಫಾರ್ಮ್ ಅಂತ ಹೇಳಿದ್ವಿ. ಇದರಲ್ಲಿ ಆಲ್ಫಾ ಗ್ಲೂಕೋಸ್ ಅಲ್ಲಿ ಏನಾಗುತ್ತೆ, C5 ಕಾರ್ಬನ್ ಅಲ್ಲಿ ಹೈಡ್ರಾಕ್ಸಿ ಗ್ರೂಪ್ ಇದೆ, OH ಗ್ರೂಪ್. ಇದರಲ್ಲಿ ಒಂದು ಪ್ರೋಟಾನ್ ಇದೆ, ಹೈಡ್ರೋಜನ್. ಒಂದು ಪ್ರೋಟಾನ್ ಈಸ್ ಶಿಫ್ಟೆಡ್ ಟು ದಿಸ್ ಸೈಡ್ and this double bond can be converted into single bond. ಒಂದು ಹೈಡ್ರೋಜನ್, ಸೊ ಒಂದು ಪ್ರೋಟಾನ್ ಶಿಫ್ಟ್ ಆಯಿತು ಫಸ್ಟ್ ಕಾರ್ಬನ್ ಗೆ, ಇಲ್ಲಿಂದ ಒಂದು ಪ್ರೋಟಾನ್ ಶಿಫ್ಟ್ ಆಯಿತು. ಡಬಲ್ ಬಾಂಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಿಂಗಲ್ ಬಾಂಡ್. ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಯಿತು. ಇಲ್ಲಿ ಒಂದು ಆಕ್ಸಿಜನ್ ಉಳಿತು. ನಾವೇನಂತ ಹೇಳಿದೀವಿ, C1 ಕಾರ್ಬನ್ ಟು C5th ಕಾರ್ಬನ್. ಈ ಆಕ್ಸಿಜನ್ ಇಲ್ಲಿಗೆ ಬಂತು. This is the structure of alpha D plus glucose. ನೋಡಿ, alpha D plus glucose, alpha D plus glucose. ಯಾಕೆ ಆಲ್ಫಾ? ದಿಸ್ ಆಲ್ಫಾ ಇಂಡಿಕೇಟ್ಸ್ ಇಟ್ ಈಸ್ ಡೆಕ್ಸ್ಟ್ರೋರೊಟೇಟರಿ. ಫಸ್ಟ್ ಹೈಡ್ರಾಕ್ಸಿ ಗ್ರೂಪ್ ನೋಡಿ, ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಅಲ್ಲಿ ಇದೆ, ಅದಕ್ಕೋಸ್ಕರ ಇದನ್ನು ನಾವು ಆಲ್ಫಾ ಅಂತ ಕರಿತೀವಿ. ಅಂದ್ರೆ ಡೆಕ್ಸ್ಟ್ರಾ ಅಥವಾ ಲೆವೋ ರೊಟೇಟರಿ ಬದಲಾಗಿ ನಾವು ಇಲ್ಲಿ ಆಲ್ಫಾ ಅಂಡ್ ಬೀಟಾ ಅಂತ ಕರಿತೀವಿ. ಆಲ್ಫಾ ಅಂತ ಇತ್ತು ಅಂದ್ರೆ ಇಟ್ ಈಸ್ ಡೆಕ್ಸ್ಟ್ರಾ ರೊಟೇಟರಿ, ಆಲ್ಫಾ ಮೀನ್ಸ್ ಡೆಕ್ಸ್ಟ್ರಾ ರೊಟೇಟರಿ. ಈ ಕಡೆ ಬೀಟಾ ಅಂತ ಬರುತ್ತೆ, ಅದು ಲೆವೋ ರೊಟೇಟರಿ ಆಗಿರುತ್ತೆ. ಸೊ ಇಲ್ಲಿ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್, ದಿಸ್ ಈಸ್ ಡೆಕ್ಸ್ಟ್ರಾ ರೊಟೇಟರಿ. ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಅಲ್ಲಿ ಇದೆ. ದಿಸ್ ಈಸ್ ದಿ ಫಸ್ಟ್ ಟೈಪ್ ಆಫ್ ದಿಸ್ ಗ್ಲೂಕೋಸ್. ಗ್ಲೂಕೋಸ್ ಅಲ್ಲಿ ಎರಡು ಟೈಪ್ಸ್ ಇದಾವೆ ಅಂತ ಹೇಳಿದ್ವಿ. ಫಸ್ಟ್ ಈಸ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಸಿಕ್ತು. ದಿಸ್ ಈಸ್ ದಿ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್, ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್. ಅದೇ ತರ ನಾವು ಈಗ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಅನ್ನ ಬರೀಬೇಕು. ಏನ್ ಬರೀತೀರಾ, ಹೇಗೆ ಇದೆ ಗ್ಲೂಕೋಸ್ ಸ್ಟ್ರಕ್ಚರ್ ನೇ ಬರ್ಕೋಬೇಕು. ಹೆಂಗ್ ಬರ್ಕೊಳ್ತೀರ ಅಂದ್ರೆ ಇಲ್ಲಿ ನೋಡಿ, ಟೇಕ್ C1 2 3 4 5 and 6 ಕಾರ್ಬನ್ ಆಟಮ್ ಇದಾವೆ. ಫಸ್ಟ್ ಅಲ್ಲಿ ನಾವು ಹೇಳಿದ್ವಿ CHO ಆಲ್ಡಿಹೈಡ್ ಇದೆ, ಇದನ್ನ ನಾವು C ಡಬಲ್ ಬಾಂಡ್ OH ಅಂತ ಬರ್ಕೊಂಡಿದೀವಿ. ಅದೇ C ಡಬಲ್ ಬಾಂಡ್ O ಅನ್ನು ನಾವು ಇಲ್ಲಿ ರೈಟ್ ಸೈಡ್ ಅಲ್ಲಿ ಬರ್ಕೊಂಡಿದ್ವಿ ಆಲ್ಫಾ ಗ್ಲೂಕೋಸ್ ಅಲ್ಲಿ. ಬೀಟಾ ಗ್ಲೂಕೋಸ್ ಅಲ್ಲಿ C ಡಬಲ್ ಬಾಂಡ್ O ಅನ್ನ ಲೆಫ್ಟ್ ಸೈಡ್ ಬರ್ಕೊಳ್ಳಿ, ಲೆಫ್ಟ್ ಅಲ್ಲಿ ಅಗೈನ್ ಈ ಕಡೆ H ಬರ್ಕೊಳ್ಳಿ. ದಿಸ್ ಈಸ್ CHO ಆಲ್ಡಿಹೈಡ್ ಗ್ರೂಪ್. ಲಾಸ್ಟ್ ಕಾರ್ಬನ್ ಯಾವಾಗಲೂ ಕೂಡ CH2OH ಪ್ರೈಮರಿ ಆಲ್ಕೋಹಾಲ್ ಇರುತ್ತೆ. ಮಿಕ್ಕಿದಾಗೆ ಅಗೈನ್ ಸೇಮ್ ಫಾರ್ಮುಲಾ, ಲೆಫ್ಟ್ ರೈಟ್ ಲೆಫ್ಟ್ 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 ಹೈಡ್ರೋಜನ್, ರೈಟ್ ಲೆಫ್ಟ್ ಅಂಡ್ ಲೆಫ್ಟ್. ಮಿಕ್ಕಿರೋದೆಲ್ಲ ಹೈಡ್ರಾಕ್ಸಿ ಗ್ರೂಪ್ ಬರೀತೀವಿ, OH 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 ಅಂಡ್ ದಿಸ್ ಈಸ್ ಏನಿದು, ಅಗೈನ್ ದಿಸ್ ಈಸ್ ಎ ಗ್ಲೂಕೋಸ್. ಈ CHO ಆಲ್ಡಿಹೈಡ್ ಇರೋದನ್ನ ನಾವು C ಡಬಲ್ ಬಾಂಡ್ O ಅಂತ ಆಲ್ಫಾ ಗ್ಲೂಕೋಸ್ ಅಲ್ಲಿ ರೈಟ್ ಸೈಡ್ ಬರ್ಕೊಂಡಿದ್ವಿ, C ಡಬಲ್ ಬಾಂಡ್ O. ಬೀಟಾ ಗ್ಲೂಕೋಸ್ ಅಲ್ಲಿ ಲೆಫ್ಟ್ ಸೈಡ್ ಬರ್ಕೊಂಡಿದ್ವಿ. ಅಗೈನ್ ಸೇಮ್ C1 ಕಾರ್ಬನ್ ಟು C5th ಕಾರ್ಬನ್, C1 ಟು C5 ಕಾರ್ಬನ್ ಗೆ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗಬೇಕು, ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು. ಅದನ್ನು ನಾವು ಎಮಿಸಿಟಾಲ್ ಸ್ಟ್ರಕ್ಚರ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಅಗೈನ್ ಸೇಮ್ ಇಲ್ಲಿ OH ಗ್ರೂಪ್ ಇದೆ, ಒಂದು ಪ್ರೋಟಾನ್ ಇದೆ, ಒಂದು ಪ್ರೋಟಾನ್ ಇದೆ ಇಲ್ಲಿ ಹೈಡ್ರೋಜನ್. ದಿಸ್ ಪ್ರೋಟಾನ್ ಈಸ್ ಶಿಫ್ಟೆಡ್ ಟು ದಿಸ್ ಸೈಡ್, C5th ಕಾರ್ಬನ್ ಅಗೈನ್ 1 2 3 4 5 and 6. C1 ಟು C5 ಕಾರ್ಬನ್ ಗೆ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗುತ್ತೆ, ಅಥವಾ ಇದನ್ನು ನಾವು ಸೈಕ್ಲಿಕ್ ಸ್ಟ್ರಕ್ಚರ್, ಆಕ್ಸೈಡ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಸೈಕ್ಲಿಕ್ ಎಮಿಸಿಟಾಲ್ ಸ್ಟ್ರಕ್ಚರ್ ಅಂತ ಕರಿತೀವಿ.
ಅಗೇನ್ ಏನಾಗುತ್ತೆ, ಪ್ರೋಟಾನ್ is shifted to this side, OH ಆಯ್ತು, ಡಬಲ್ ಬಾಂಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಿಂಗಲ್ ಬಾಂಡ್, ಇಲ್ಲಿ ಒಂದು ಪ್ರೋಟಾನ್ ಶಿಫ್ಟ್ ಆಯ್ತು, ಸೇಮ್ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ, ಈ ಆಕ್ಸಿಜನ್ ಇಲ್ಲಿಗೆ ಬರುತ್ತೆ. This is the structure of beta D plus glucose. ನೋಡಿ, ಹೈಡ್ರಾಕ್ಸಿ ಗ್ರೂಪ್ ಲೆಫ್ಟ್ ಸೈಡ್ ಅಲ್ಲಿ ಇದೆ, ಇಲ್ಲಿ ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಬಂದಿದೆ. ಸೊ ರೈಟ್ ಸೈಡ್ ಬಂದಿರೋದ್ರಿಂದ ಇದನ್ನ ನಾವು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂತ ಕರಿತೀವಿ. ಇದನ್ನ ನಾವು ಬೀಟಾ ಡಿ ಪ್ಲಸ್ ಗ್ಲೂಕೋಸ್, ಬೀಟಾ ಡಿ ಪ್ಲಸ್ ಗ್ಲೂಕೋಸ್, ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂಡ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್. ಇಲ್ಲಿ ನೋಡಿ, ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಈಸ್ ಮೋರ್ ಸ್ಟೇಬಲ್ ದೆನ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ನೋಡ್ರಿ, ಆಲ್ಟರ್ನೇಟಿವ್ ಆಪೋಸಿಟ್ ಹೈಡ್ರಾಕ್ಸಿ ಗ್ರೂಪ್ ಬರ್ತಾ ಹೋಗುತ್ತೆ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಅಲ್ಲಿ. ಇಲ್ಲಿ ಬಂದ್ರೆ ಹೈಡ್ರಾಕ್ಸಿ ಗ್ರೂಪ್ ಸೇಮ್ ಬರುತ್ತೆ, ಇಲ್ಲಿ ಮಾತ್ರ ಒಂದರಲ್ಲಿ ಮಾತ್ರ ಹೈಡ್ರಾಕ್ಸಿ ಗ್ರೂಪ್ ಆಪೋಸಿಟ್ ಬರುತ್ತೆ. ಬಿಕಾಸ್ ಆಫ್ ದಿಸ್ ರೀಸನ್ ದಿಸ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಈಸ್ ಮೋರ್ ಸ್ಟೇಬಲ್ ದನ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂತ ಹೇಳಿದ್ವಿ. ದಿಸ್ ಈಸ್ ದಿ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂಡ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಆಯ್ತು. ಈ ಸೈಕ್ಲಿಕ್ ಸ್ಟ್ರಕ್ಚರ್ ಏನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ, ಅಗೇನ್ ನಾವು ಇಲ್ಲಿ ವೆರಿ ಇಂಪಾರ್ಟೆಂಟ್ ಹಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಬರಿತೀವಿ. ಹಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಬರಿಬೇಕು ಅಂದ್ರೆ ನಮಗೆ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಗೊತ್ತಿರಬೇಕು, ಹಾಗೆ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಗೊತ್ತಿರಬೇಕು. ಈಗ ನಾವು ನೆಕ್ಸ್ಟ್ ಡೈಸ್ಯಾಕರೈಡ್ಸ್ ಹೋದಾಗ ಹೇಗೆ ನಮಗೆ ಗೊತ್ತಿದೆ, ಡೈಸ್ಯಾಕರೈಡ್ಸ್ ಅಂದ್ರೆ ಏನು, ದಿಸ್ ಕಾರ್ಬೋಹೈಡ್ರೇಟ್ಸ್ ಕ್ಯಾನ್ ಹೈಡ್ರಾಲಿಸಿಸ್ ವಿಚ್ ಪ್ರೊಡ್ಯೂಸಸ್ 2 monosaccharide ಯೂನಿಟ್ ಅಂತ ಹೇಳಿದ್ವಿ. ಅದರಲ್ಲಿ ಆಲ್ಮೋಸ್ಟ್ ನಿಮಗೆ ಆಲ್ಫಾ ಗ್ಲೂಕೋಸ್ ಬೀಟಾ ಗ್ಲೂಕೋಸ್ ಬರುತ್ತೆ, ಫ್ರಕ್ಟೋಸ್ ಬರುತ್ತೆ. ಅಂದ್ರೆ ಅವಾಗ ಏನ್ ಮಾಡ್ಬೇಕು ನೀವು, ಅಗೈನ್ ಇದು ಗೊತ್ತಿರ್ಬೇಕು ನಿಮಗೆ, ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಇದು ಗೊತ್ತಿದ್ರೆ ನೀವು ಹಾವರ್ ಸ್ಟ್ರಕ್ಚರ್ ಬರೀಬೇಕು. ಈಗ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಹಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಹಾವರ್ತ್ ಸ್ಟ್ರಕ್ಚರ್ ಹೆಂಗ್ ಬರೀತೀರಾ, ರೈಟ್, ಹಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ನೀವು ಆವರ್ತ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಬರಿಬೇಕಂದ್ರೆ ಅಗೇನ್ ಒಂದು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಇದೆ, ಇನ್ನೊಂದು ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಇದೆ. ಅದಕ್ಕೂ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ, ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನೋಡಿ ಒಂದು ಕಾಂಪೌಂಡ್ ಇದೆ. ಯಾವ ಕಾಂಪೌಂಡ್, ಒಂದು ಕಾಂಪೌಂಡ್ ಅನ್ನ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ. ದಟ್ ನೇಮ್ ಈಸ್, ಆರ್ಗ್ಯಾನಿಕ್ ಕಾಂಪೌಂಡ್ ನೇಮ್ ಈಸ್ ಪೈರಾನ್. ಪೈರಾನ್ ಅಂತ ಕೇಳಿದ್ರೆ ಆಲ್ಮೋಸ್ಟ್, ಪೈರಾನ್, PYRAN. Pyran is a organic compound. Pyran is a heterocyclic organic compound. ಅದು ಕೂಡ 6 ಮೆಂಬರ್ಡ್ ರಿಂಗ್ ಆಗುತ್ತೆ. ನೋಡಿ, ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಪೈರಾನ್. ಓಕೆ, ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಪೈರಾನ್. ಈ ಕಡೆ ನೋಡಿದ್ರೆ ನೀವು ಇಲ್ಲಿ ಬನ್ನಿ, ಎಷ್ಟು ಕಾರ್ಬನ್ ಆಟಮ್ ಇದಾವೆ ನೋಡಿ, ಇಲ್ಲಿ 1 2 3 4 5 6 ಇದಾವೆ. ಬಟ್ ನಮಗೆ ಸೈಕ್ಲಿಕ್ ರಿಂಗ್ ಫಾರ್ಮ್ ಎಲ್ಲಾಗಿದೆ ಅಂದ್ರೆ C1 ಕಾರ್ಬನ್ ಟು C5 ಕಾರ್ಬನ್ ಆಗಿದೆ. ಅಂದ್ರೆ 5 ಕಾರ್ಬನ್ ಆಟಮ್, ಒಂದು ಆಕ್ಸೈಡ್ ಲಿಂಕೇಜ್ ಇದೆ. ಇಲ್ಲಿ ನೋಡಿ, ಕಾರ್ಬನ್, ಇಲ್ಲಿ ಕೂಡ ಕಾರ್ಬನ್ ಇರುತ್ತೆ, C1 ಕಾರ್ಬನ್, C2, C3, C4 ಅಂಡ್ C5 ಒಂದು ಆಕ್ಸಿಜನ್ ಲಿಂಕೇಜ್. ಇಲ್ಲಿ ಕೂಡ 1 2 3 4 5 ಕಾರ್ಬನ್ ಆಟಮ್ ಏನಾಗಿದೆ, ಒಂದು ಸೈಕ್ಲಿಕ್ ರಿಂಗ್ ಫಾರ್ಮ್ ಆಗಿದೆ, ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ ವಿತ್ ಆಕ್ಸೈಡ್ ಲಿಂಕೇಜ್. ಇಲ್ಲೂ ಕೂಡ ಒಂದು ಆಕ್ಸೈಡ್ ಲಿಂಕೇಜ್ ಇದೆ, ಆಕ್ಸಿಜನ್ ಲಿಂಕೇಜ್ ಇದೆ ವಿತ್ 5 ಕಾರ್ಬನ್ ಆಟಮ್, C1 ಕಾರ್ಬನ್ ಟು C5 ಕಾರ್ಬನ್. ಇಲ್ಲೂ ಕೂಡ C1 ಕಾರ್ಬನ್ ಟು C5 ಕಾರ್ಬನ್. ಇವೆರಡು ನಡುವೆ ಏನಾಗಿದೆ, ಒಂದು ಆಕ್ಸೈಡ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ, ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಅದನ್ನು ನಾವು ಎಲಿಯಸಿನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಕೂಡ ದಿಸ್ ಈಸ್ ಪೈರಾನ್. ಪೈರಾನ್ ಇಸ್ ಎ heterocyclic organic compound. Pyran is a heterocyclic organic compound. It also contains
5 ಕಾರ್ಬನ್ 1 2 3 4 5 1 2 3 4 5 5 ಕಾರ್ಬನ್ ಇದೆ. ಇಲ್ಲೂ ಕೂಡ ಆಕ್ಸೈಡ್ ಲಿಂಕೇಜ್ ಆಗ್ಬಿಟ್ಟು ಒಂದು ಸೈಕ್ಲಿಕ್ ರಿಂಗ್ ಫಾರ್ಮ್ ಆಗಿದೆ, ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಇಲ್ಲೂ ಕೂಡ ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ ವಿತ್ ಆಕ್ಸೈಡ್ ಲಿಂಕೇಜ್, ಆಕ್ಸಿಜನ್ ಲಿಂಕೇಜ್ C1 ಕಾರ್ಬನ್ ಟು C5 ಕಾರ್ಬನ್ ಆಗಿದೆ. ಇಲ್ಲೂ ಕೂಡ C1 ಕಾರ್ಬನ್ ಟು C5 ಕಾರ್ಬನ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಈ ಪೈರಾನ್ ಅನ್ನೋ ಸ್ಟ್ರಕ್ಚರ್ ಅನ್ನ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅನ್ನ ಬರೀತೀವಿ. ಸೊ ಪೈರಾನ್ ಈಸ್ ಎ ಹೆಟೆರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್. It is formed by, it is a 6-membered ring. ನೋಡಿ ಆಕ್ಸಿಜನ್ ಸೇರಿಬಿಟ್ಟು 6-membered ring ಆಯ್ತಿದು. ಬಟ್ ಇದು ಸೈಕ್ಲಿಕ್ ಸ್ಟ್ರಕ್ಚರ್ ಹೆಂಗ್ ಫಾರ್ಮ್ ಆಗಿದೆ ಅಂದ್ರೆ C1 ಕಾರ್ಬನ್ ಟು C5 ಕಾರ್ಬನ್. ಇಲ್ಲೂ ಕೂಡ C1 ಕಾರ್ಬನ್ ಟು C5 ಕಾರ್ಬನ್ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗಿಬಿಟ್ಟು ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಇಲ್ಲೂ ಕೂಡ ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ ಫ್ರಮ್ C1 ಕಾರ್ಬನ್ ಟು C5 ಕಾರ್ಬನ್. ಆಕ್ಸಿಜನ್ ಈಸ್ ಆಕ್ಸೈಡ್ ಲಿಂಕೇಜ್ ಆಗಿದೆ. ಸೊ ಹಾಗಾಗಿ ನಾವು ಪೈರಾನ್ ಅನ್ನೇ ಒಂದು ಎಕ್ಸಾಂಪಲ್ ಅಥವಾ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ನಾವು ಯಾವ್ದು ಆವರ್ತ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್, ಅದರಲ್ಲಿ ಆವರ್ತ ಸ್ಟ್ರಕ್ಚರ್ ಆಫ್ ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್ ಅನ್ನ ಬರೀತೀವಿ. ಇಲ್ಲಿ ನೋಡೋದಾದ್ರೆ ನೋಡೋಣ ಪೈರಾನ್ ಇದನ್ನ ಹೇಗೆ ಬರಿತೀವಿ ಅನ್ನೋದಾದ್ರೆ ಅಗೇನ್ ಇಲ್ಲಿ ಬರ್ಕೊಳ್ಳಿ. ಆವರ್ತ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್, ಆವರ್ತ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್, ಅದರಲ್ಲಿ ಆವರ್ತ ಸ್ಟ್ರಕ್ಚರ್ ಆಫ್ ಫಸ್ಟ್ ಒನ್ ಯಾವ್ದಿದೆ ನೋಡಿ, ಇಲ್ಲಿ ಆಲ್ಫಾ ಗ್ಲೂಕೋಸ್ ಇದೆ, ಆಲ್ಫಾ ಗ್ಲೂಕೋಸ್, ಈ ಕಡೆ ಬೀಟಾ ಗ್ಲೂಕೋಸ್ ಇದೆ. ಯು ರೈಟ್ ಆವರ್ತ ಸ್ಟ್ರಕ್ಚರ್, ಆವರ್ತ ಸ್ಟ್ರಕ್ಚರ್ ಆಫ್ ಆಲ್ಫಾ ಗ್ಲೂಕೋಸ್ ಅನ್ನ ಬರೆಯೋಣ ಇವಾಗ. ಇಲ್ಲಿಗೆ ಆವರ್ತ ಸ್ಟ್ರಕ್ಚರ್ ಆಫ್ ಆಲ್ಫಾ ಗ್ಲೂಕೋಸ್ ಬರೀಬೇಕು ಅಂದ್ರೆ ಆನ್ ದಿ ಬೇಸಿಸ್ ಆಫ್ ಪೈರಾನ್ ಸ್ಟ್ರಕ್ಚರ್ ಅನ್ನ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ಆವರ್ತ ಸ್ಟ್ರಕ್ಚರ್ ಆಫ್ ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್ ಅನ್ನ ಬರೀತೀವಿ. ಮೊದಲಿಗೆ ಸ್ಟ್ರಕ್ಚರ್ ಅನ್ನ ಬರ್ಕೊಳ್ಳಿ, ಪೈರಾನ್ ಸ್ಟ್ರಕ್ಚರ್ ಅನ್ನ. ಓಕೆ, ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಪೈರಾನ್. ನೋಡಿ ಪೈರಾನ್ ಅಲ್ಲಿ ಇಲ್ಲಿ ನೋಡಿ 1 2 3 4 5 ಕಾರ್ಬನ್ ಇದಾವೆ. 5 ಕಾರ್ಬನ್ ಆಟಮ್ ಇಲ್ಲಿ ನೋಡಿ, ಇದು C1 C2 C3 C4 and C5. ಇಲ್ಲೂ ಕೂಡ 5 ಕಾರ್ಬನ್ ಇದಾವೆ. ನೋಡಿ ಫಸ್ಟ್ ಕಾರ್ಬನ್ 1 C1 C2 C3 C4 and C5. ಇಲ್ಲೂ ಕೂಡ C1 C2 C3 C4 and C5 ಇದಾವೆ. ನೋಡಿ CH2OH 6 ಕಾರ್ಬನ್ ಇದೆ. ಹಾಗಾದ್ರೆ C6 ಯಾವ್ದಿದೆ ಇಲ್ಲಿ ಬರ್ಕೋಬೇಕು. ಇದು 6 ಕಾರ್ಬನ್ ಆಗಿರುತ್ತೆ. 6 ಕಾರ್ಬನ್ ಅಂದ್ರೆ ಎಲ್ಲಿ ಬರೀತೀರಾ, ಇಲ್ಲಿ ಬರಿಬೇಕು. CH2OH, ದಿಸ್ ಇಸ್ CH2OH ಬರ್ಕೊಂಬಿಡಿ. 6 ಕಾರ್ಬನ್ ಇಲ್ಲಿ ಇರುತ್ತೆ. C1 C2 C3 C4 C5 and this is C6. 6 ಕಾರ್ಬನ್ ಗೆ CH2OH ಬರ್ಕೊಳ್ಳಿ. ನೋಡಿ ಈ ಸ್ಟ್ರಕ್ಚರ್ ಹೆಂಗ್ ಬರಿಬೇಕು ಅಂದ್ರೆ ಸಿಂಪಲ್ ಆಗಿ ಹೈಡ್ರಾಕ್ಸಿ ಗ್ರೂಪ್ ಯಾವ ಕಡೆ ಇದೆ, ಹೈಡ್ರೋಜನ್ ಗ್ರೂಪ್ ಯಾವ ಕಡೆ ಇದೆ ನೋಡಿ ಬರಿಬೇಕು. ದಿಸ್ ಈಸ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್. ದಿ ಸ್ಟ್ರಕ್ಚರ್ ಈಸ್ ಆವರ್ತ ಸ್ಟ್ರಕ್ಚರ್ ಆಫ್ ಆಲ್ಫಾ ಗ್ಲೂಕೋಸ್ ಬರೀತಾ ಇದೀವಿ. 6 ಕಾರ್ಬನ್ ಬರ್ಕೊಂಡಿದ್ದೇವೆ ಇವಾಗ, ಲಾಸ್ಟ್ ಅಲ್ಲಿ ಇದೆ CH2OH ಬರ್ಕೊಂಡ್ರಿ. ಮಿಕ್ಕಿರೋದನ್ನ ಹೆಂಗ್ ಬರೀತೀವಿ ಅಂದ್ರೆ ಇಲ್ಲಿ C1 ಕಾರ್ಬನ್ ಇದೆ. C1 ಕಾರ್ಬನ್ ನೋಡಿ ಈ ಸ್ಟ್ರಕ್ಚರ್ ನ ನೀವು ರೈಟ್ ಸೈಡ್ ಗೆ ರೊಟೇಟ್ ಮಾಡ್ಕೊಂಡ್ರೆ ನೋಡಿ, ಈ ಸ್ಟ್ರಕ್ಚರ್ ನ ಸುಮ್ಮನೆ ಈ ತರ ಫ್ಲಾಟ್ ಆಗಿ ಅಥವಾ ಒಂದು ರೈಟ್ ಸೈಡ್ ಗೆ ರೊಟೇಟ್ ಮಾಡ್ಕೊಂಡ್ರೆ ನಿಮ್ಗೆ ಹೇಗ್ ಕಾಣುತ್ತೆ ನೋಡಿ, OH ಕೆಳಗಡೆ ಬರುತ್ತೆ, ಹೈಡ್ರೋಜನ್ ಎಲ್ಲ ಮೇಲ್ಗಡೆ ಬರುತ್ತೆ. ಅದನ್ನೇ ಬೇಸ್ ನೋಡಿ, OH ಗ್ರೂಪ್ ರೈಟ್ ಸೈಡ್ ಆಗಿದೆ. ನೀವು ಏನಾದ್ರು ರೈಟ್ ಸೈಡ್ ಇದನ್ನ ಈ ಸ್ಟ್ರಕ್ಚರ್ ಅನ್ನ ರೊಟೇಟ್ ಮಾಡಿ ಬರ್ಕೊಳ್ಬೇಕಾದ್ರೆ, ಸ್ಟ್ರಕ್ಚರ್ ನ ರೊಟೇಟ್ ಮಾಡಿ ಬರ್ಕೊಂಡ್ರೆ ಹೈಡ್ರಾಕ್ಸಿ ಗ್ರೂಪ್ ಎಲ್ಲಿ ಬರುತ್ತೆ, ಬಿಲೋ ಬರುತ್ತೆ. ಹೈಡ್ರೋಜನ್ ಗ್ರೂಪ್ ಎಬೋ ಬರುತ್ತೆ. ಎಲ್ಲಿ, C1 ಕಾರ್ಬನ್ ಅಲ್ಲಿ. ಸೊ C1 ಕಾರ್ಬನ್ ಇಲ್ಲಿ ಇದೆ. ಸೊ C1 ಕಾರ್ಬನ್ ಅಲ್ಲಿ ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಇದೆ, ಅದು ಡೌನಿಗೆ ಬರುತ್ತೆ. ಒಂದು ರೊಟೇಟ್ ಮಾಡ್ಕೊಂಡ್ರೆ ಒಂದ್ ಕಡೆ ರೈಟ್ ಸೈಡ್ ಗೆ ರೊಟೇಟ್ ಮಾಡ್ಕೊಂಡ್ರೆ ಹೈಡ್ರಾಕ್ಸಿ ಗ್ರೂಪ್ ಬಿಲೋ ಬರುತ್ತೆ. OH is below, ಹೈಡ್ರೋಜನ್ ಎಬೋ ಇದೆ, ಎಬೋ ಬರ್ಕೊಳ್ಳಿ. ನೆಕ್ಸ್ಟ್ ಕಾರ್ಬನ್ ಸೆಕೆಂಡ್ ಅಥವಾ C2 ಸೆಕೆಂಡ್ ಕಾರ್ಬನ್, ಇಲ್ಲೂ ಕೂಡ ಸೆಕೆಂಡ್ ಕಾರ್ಬನ್ ಇದೆ. ಸೆಕೆಂಡ್ ಕಾರ್ಬನ್ ಅಲ್ಲಿ ಅಗೈನ್ OH ಗ್ರೂಪ್ ಹೈಡ್ರಾಕ್ಸಿ ಗ್ರೂಪ್ ರೊಟೇಟ್ ಮಾಡಿದಾಗ ಹೈಡ್ರಾಕ್ಸಿ ಗ್ರೂಪ್ ಬಿಲೋ ಬರುತ್ತೆ. ಸೊ OH ಬಿಲೋ ಬರ್ಕೊಳ್ಳಿ. ಹೈಡ್ರೋಜನ್ ಎಬೋ ಬರುತ್ತೆ, ಈ ಕಡೆ ಹೈಡ್ರೋಜನ್ ಬರ್ಕೊಳ್ಳಿ.
ಇದು ಬಿಲೋ ಅಥವಾ ಇದು ಔಟ್ ಸೈಡ್, ಹೈಡ್ರೋಜನ್ ಇನ್ಸೈಡ್ ಬರುತ್ತೆ. C3 ಕಾರ್ಬನ್ ಇಲ್ಲಿದೆ, ಇಲ್ಲಿ ಹೈಡ್ರೋಜನ್ ಇದೆ, ಹೈಡ್ರೋಜನ್ ಬಿಲೋ ಬರುತ್ತೆ, ಹೈಡ್ರೋಜನ್ ಕೆಳಗಡೆ ಬರ್ಕೊಳ್ಳಿ. ಹೈಡ್ರಾಕ್ಸಿ ಗ್ರೂಪ್ OH ಇದು ಎಬೋ ಅಥವಾ ಇದು ಇನ್ಸೈಡ್ ಬರುತ್ತೆ, ಔಟ್ ಸೈಡ್ ಹೈಡ್ರೋಜನ್, ಇನ್ಸೈಡ್ ಹೈಡ್ರಾಕ್ಸಿ ಗ್ರೂಪ್ OH ಬಂತು. C4 ಕಾರ್ಬನ್ ಅಲ್ಲಿ ಇಲ್ಲಿದೆ C4, ಅಗೇನ್ OH ಗ್ರೂಪ್ ಬಿಲೋ ಬರುತ್ತೆ, OH ಬರ್ಕೊಳ್ಳಿ. ಹೈಡ್ರೋಜನ್ ಎಬೋ ಬರುತ್ತೆ, ಹೈಡ್ರೋಜನ್ ಬರ್ಕೊಳ್ಳಿ. ನೆಕ್ಸ್ಟ್ CH2OH ಒಂದು H ಅನ್ನ ಈ ಕಡೆ ಬರ್ಕೊಳ್ಳಿ. ಇಲ್ಲಿ H ಇದೆ, ಇದನ್ನ ನಾವು C5 ಇಲ್ಲಿ ಬರ್ಕೊಂಡಿದ್ದೀವಿ. C6 CH2OH ಮುಂಚೆನೆ ಬರ್ಕೊಂಡಿದ್ದೀವಿ. This is the Haworth structure of alpha D plus glucose. Haworth structure ನಿಮಗೆ ಕೇಳ್ತಾರೆ 2 ಮಾರ್ಕ್ಸ್ಗೆ. Haworth structure of alpha D plus glucose. Haworth structure of alpha D plus glucose ಹೆಂಗ್ ಬರ್ಕೊಳ್ಳೋದು ಅಂತ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಇದನ್ನ ನೀವೇನಾದ್ರು ಸ್ವಲ್ಪ ರೊಟೇಟ್ ಮಾಡ್ಕೊಂಡ್ರೆ ಅಥವಾ ರೈಟ್ ಸೈಡ್ ಇರೋದನ್ನೆಲ್ಲ ನೀವು ಬಿಲೋ ಬರಿಬೇಕು, ಲೆಫ್ಟ್ ಸೈಡ್ ಇರೋದನ್ನೆಲ್ಲ ಎಬೋ ಬರಿಬೇಕು. ಫಸ್ಟ್ ಕಾರ್ಬನ್ ಅಲ್ಲಿ ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಅಲ್ಲಿ ಇದೆ, ಸ್ವಲ್ಪ ರೊಟೇಟ್ ಮಾಡ್ಕೊಂಡ್ರೆ ನೀವು ಹೆಂಗ್ ಕಾಣುತ್ತೆ, ಬಿಲೋ ಬಂದಾಗ ಕಾಣುತ್ತೆ. ಸೊ ಬಿಲೋ ಬರ್ಕೊಂಡ್ರಿ. C1 ಕಾರ್ಬನ್ ಅಲ್ಲಿ ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಇದೆ, ಅದನ್ನ ಬಿಲೋ ಬರ್ಕೊಂಡಿದ್ದೀರಾ, ಹೈಡ್ರೋಜನ್ ಎಬೋ. ಸೆಕೆಂಡ್ ಅಲ್ಲಿ ಅಗೈನ್ ಹೈಡ್ರಾಕ್ಸಿ ಬಿಲೋ ಅಥವಾ ಔಟ್ ಸೈಡ್ ಇದೆ, ಇನ್ ಸೈಡ್ ಅಲ್ಲಿ ಹೈಡ್ರೋಜನ್ ಬರ್ಕೊಂಡಿದ್ದೀರಾ. ಥರ್ಡ್ ಕಾರ್ಬನ್ ಅಲ್ಲಿ OH ಮೇಲ್ಗಡೆ ಇದೆ, OH ಔಟ್ ಇನ್ ಸೈಡ್ ಬರ್ಕೊಂಡಿದ್ದೀರಾ, ಔಟ್ ಸೈಡ್ ಅಲ್ಲಿ ಹೈಡ್ರೋಜನ್. C4 ಕಾರ್ಬನ್ ಅಲ್ಲಿ ನೋಡಿ ಅಗೈನ್ OH ಬಿಲೋ, ಹೈಡ್ರೋಜನ್ ಎಬೋ. C5 ಕಾರ್ಬನ್ ಅಲ್ಲಿ ಇರೋದು ಹೈಡ್ರೋಜನ್ ಒಂದೇ, ಹೈಡ್ರೋಜನ್ ಬರ್ಕೊಂಡಿದ್ದೀರಾ. C6 ಅಲ್ಲಿ CH2OH ಇದೆ, ಅದನ್ನ ಮುಂಚೆನೆ ಬರ್ಕೊಂಡಿದ್ದೀರಾ. ದಿಸ್ ಈಸ್ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್. ಇದೇ ತರ ನೀವು ಹಾವರ್ತ್ ಸ್ಟ್ರಕ್ಚರ್ ಆಫ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ಅನ್ನ ಬರೀರಿ. ಸೇಮ್ ಪೈಲಾರ್ ಸ್ಟ್ರಕ್ಚರ್ ಬರ್ಕೋಬೇಕು. One, two, three, four. Again, this is C1 ಕಾರ್ಬನ್. ಇಲ್ಲಿ ನೋಡಿ C1 ಕಾರ್ಬನ್, ಇಲ್ಲಿ ಹೈಡ್ರಾಕ್ಸಿ ಗ್ರೂಪ್ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಸೊ ಇದನ್ನ ರೊಟೇಟ್ ಮಾಡಿದ್ರೆ ನಿಮ್ಗೆ ಏನಾದ್ರು ಹೈಡ್ರೋಜನ್ ಗ್ರೂಪ್ ಏನಾಗುತ್ತೆ ನೋಡಿ, ರೈಟ್ ಸೈಡ್ ಅಲ್ಲಿ ಏನಿದೆ ಹೈಡ್ರೋಜನ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಹೈಡ್ರಾಕ್ಸಿ OH ಇದೆ. ಬಟ್ ಆಲ್ಫಾ ಗ್ಲೂಕೋಸ್ ಅಲ್ಲಿ OH ರೈಟ್ ಸೈಡ್ ಇದೆ, ಹೈಡ್ರೋಜನ್ ಲೆಫ್ಟ್ ಸೈಡ್ ಇದೆ. ಸೊ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನೋಡ್ಕೊಳ್ಳಿ, C1 ಕಾರ್ಬನ್, ದಿಸ್ ಇಸ್ C1, C2, C3, C4, C5, ದಿಸ್ ಇಸ್ C6. C6 ಏನಿದೆ ಅಗೈನ್ CH2OH, ಅದನ್ನ ಬರ್ಕೊಳ್ಳಿ ಇಲ್ಲಿ CH2OH. C1 ಕಾರ್ಬನ್, ದಿಸ್ ಇಸ್ C1, ರೈಟ್ ಸೈಡ್ ಇದೆ, ಅಲ್ಲಿ ಹೈಡ್ರಾಕ್ಸಿ ರೈಟ್ ಸೈಡ್ ಇತ್ತು. ಹಾಗಾದ್ರೆ ಬಿಲೋ ಏನ್ ಬರುತ್ತೆ, ಹೈಡ್ರೋಜನ್ ಬರೀರಿ, ಎಬವ್ ಹೈಡ್ರಾಕ್ಸಿ ಬರುತ್ತೆ. ಸೆಕೆಂಡ್ ಕಾರ್ಬನ್ ಅಲ್ಲಿ OH ಬಿಲೋ ಇದೆ, OH ಕೆಳಗಡೆ ಬರ್ಕೊಂಡ್ರಿ, ಹೈಡ್ರೋಜನ್ ಮೇಲೆ ಬರೀರಿ. C3 ಥರ್ಡ್ ಕಾರ್ಬನ್ ಅಲ್ಲಿ ಅಗೈನ್ OH ಲೆಫ್ಟ್ ಸೈಡ್, ಹೈಡ್ರೋಜನ್ ರೈಟ್ ಸೈಡ್ ಇದೆ. ಹಾಗಿದ್ರೆ ರೈಟ್ ಸೈಡ್ ಹೈಡ್ರೋಜನ್ ಅಗೈನ್ ಇದನ್ನ ಬಿಲೋ ಬರ್ಕೊಳ್ಳಿ, OH ನ ಎಬೋ ಬರ್ಕೊಳ್ಳಿ. C4 ಅಲ್ಲಿ ಅಗೈನ್ ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಇದೆ, ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಇರೋದ್ರಿಂದ ನೀವು ಬಿಲೋ ಬರ್ಕೊಳ್ಳಿ, OH ಹೈಡ್ರಾಕ್ಸಿ ಗ್ರೂಪ್ ಎಬೋ ಹೈಡ್ರೋಜನ್ ಇರುತ್ತೆ. C5 ಅಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಹೈಡ್ರೋಜನ್ ಬರ್ಕೊಳ್ಳಿ, CH2OH ಇದೆ, ಫಿಫ್ತ್ ಕಾರ್ಬನ್ CH2OH. ದಿಸ್ ಈಸ್ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಯಾವುದು, ಬೀಟಾ ಡಿ ಪ್ಲಸ್ ಗ್ಲೂಕೋಸ್. ಹಾವರ್ತ್ ಸ್ಟ್ರಕ್ಚರ್, ಹಾವರ್ತ್ ಸ್ಟ್ರಕ್ಚರ್ ಆಫ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್. ನಿಮಗೆ ಎಕ್ಸಾಮ್ ಅಲ್ಲಿ ರೈಟ್ ದಿ ಸ್ಟ್ರಕ್ಚರ್ ಆಫ್ ಆಲ್ಫಾ ಗ್ಲೂಕೋಸ್ ಅಂತ ಕೇಳಿದ್ರೆ ಆಲ್ಫಾ ಗ್ಲೂಕೋಸ್, ಅಥವಾ ರೈಟ್ ದಿ ಸ್ಟ್ರಕ್ಚರ್ ಆಫ್ ರೈಟ್ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅಂತ ಕೇಳಿದ್ರೆ, ರೈಟ್ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅಂದ್ರೆ ಗ್ಲೂಕೋಸ್ ಅಲ್ಲಿ ಎರಡು ಟೈಪ್ಸ್ ಇದಾವೆ, ಒಂದು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂಡ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್. ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂದ್ರೆ ದಿಸ್ ಈಸ್ ಡೆಕ್ಸ್ಟ್ರೋ ರೊಟೇಟರಿ. ಆಲ್ಫಾ ಅಂತ ಎಲ್ಲ ಇದ್ರು ಕೂಡ ಅದು ಡೆಕ್ಸ್ಟ್ರೋ, ಬೀಟಾ ಅಂತ ಇದ್ರೆ ಅದು ಲೆವೋ ರೊಟೇಟರಿ. ಡೆಕ್ಸ್ಟ್ರೋ ಅಂದ್ರೆ ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಅಲ್ಲಿ ಇರುತ್ತೆ, ಲೆವೋ ಅಂದ್ರೆ ಹೈಡ್ರಾಕ್ಸಿ ಗ್ರೂಪ್ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ. ಸೊ ದಿಸ್ ಈಸ್
alpha D plus glucose, OH group right side ಇದೆ. This is the cyclic structure of alpha D plus glucose. This is the Haworth structure of alpha D plus glucose, and this is the Haworth structure of beta D plus glucose. ನಿಮಗೆ write the Haworth structure of glucose ಅಂತ ಕೇಳಿದ್ರೆ ಎರಡನ್ನೂ ಬರೀಬೇಕು. ಎರಡನ್ನೂ ಬರೀಬೇಕು ಅಂದ್ರೆ ಯಾಕೆ ಬರೀತೀವಿ ಅಂದ್ರೆ ಇಲ್ಲಿ ಎರಡು ಟೈಪ್ಸ್ ಇದಾವೆ. ಒಂದು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂಡ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್. ಅದನ್ನ ಬರೆಯೋ ವಿಧಾನವನ್ನ ನೀಟಾಗಿ ನೋಡ್ಕೊಳ್ರಿ, ಇದನ್ನ ಪ್ರಾಕ್ಟೀಸ್ ಮಾಡ್ರಿ. 2 ಮಾರ್ಕ್ಸ್ ಗೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್. ಗ್ಲೂಕೋಸ್ ಆಯ್ತು ನಿಮ್ದು, ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಆಯ್ತು, ಅಂಡ್ ಹಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್, ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್ ಎರಡನ್ನು ನೋಡಿದೀವಿ. ಸೊ ನೆಕ್ಸ್ಟ್ ಒನ್ ಈಸ್ cyclic structure of fructose. This glucose and fructose and galactose all are monosaccharides ಅಂತ ಹೇಳಿದ್ವಿ. So fructose ನ molecular formula C6H12O6. Fructose is a monosaccharide. ಇದನ್ನು ನಾವು again ಇಲ್ಲಿ ಮೊದಲು ಗ್ಲೂಕೋಸ್ ಅಲ್ಲಿ ಆಲ್ಡಿಹೈಡ್ CHO ಫಂಕ್ಷನಲ್ ಗ್ರೂಪ್ ಇತ್ತು, ಇಲ್ಲಿ ಕೀಟೋನ್ ಇಸ್ ಎ ಫಂಕ್ಷನಲ್ ಗ್ರೂಪ್. ಇದನ್ನು ನಾವು ಕೀಟೋಸ್ ಅಂತ ಕರಿತೀವಿ, ಇದನ್ನ ಫ್ಯೂರನೋಸ್ ಅಂತಾನು ಕರಿತೀವಿ. ಯಾಕಂದ್ರೆ ನೆಕ್ಸ್ಟ್ ಆವರ್ತ್ ಸ್ಟ್ರಕ್ಚರ್ ಅಲ್ಲಿ ಫ್ಯೂರಾನ್ ಅನ್ನೋ ಒಂದು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ನ ಬೇಸ್ ಅಂತ ತಗೊಳ್ತೀವಿ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿಸ್ ಫ್ರಕ್ಟೋಸ್ is C6H12O6. ಇಟ್ ಕಂಟೈನ್ಸ್ ಕೀಟೋನ್ ಆಸ್ ಎ ಫಂಕ್ಷನಲ್ ಗ್ರೂಪ್. ಕೀಟೋನ್ ಫಂಕ್ಷನಲ್ ಗ್ರೂಪ್ ಇರುತ್ತೆ ಇದರಲ್ಲಿ, C ಡಬಲ್ ಬಾಂಡ್ O ಕೀಟೋನ್ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಗ್ಲೂಕೋಸ್ ಅಲ್ಲಿ ಆಲ್ಡಿಹೈಡ್ CHO ಇತ್ತು. ಸೊ ಇಟ್ ಈಸ್ ಇದನ್ನ ನಾವು ಗ್ಲೂಕೋಸ್ ಅನ್ನ ಡೆಕ್ಸ್ಟ್ರೋಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ಫ್ಯೂರನೋಸ್ ಅಂತ ಕರಿತೀವಿ. ಇದು ಒಂದು ಮೋನೋಸ್ಯಾಕರೈಡ್ ಆಗಿದೆ. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್, ಯಾವುದು ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ C6H12O6 ಇರುತ್ತೆ, ಬಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇಸ್ ಡಿಫರೆಂಟ್. ಈಗ ನಾವು ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಅನ್ನು ನೋಡೋಣ. ಅಗೇನ್ C6H12O6 ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ತ್. 6 ಕಾರ್ಬನ್ ಬರ್ಕೊಂಡಿದೀವಿ, C6 ಆಯ್ತು. H12O6 ನೋಡಿ, ಗ್ಲೂಕೋಸ್ ಅಲ್ಲಿ ನಾವು ಫಸ್ಟ್ ಗೆ ಆಲ್ಡಿಹೈಡ್ ಗ್ರೂಪ್ ಇತ್ತು ಫಸ್ಟ್ ಕಾರ್ಬನ್ ಅಲ್ಲಿ, ಲಾಸ್ಟ್ ಅಲ್ಲಿ CH2OH ಪ್ರೈಮರಿ ಆಲ್ಕೋಹಾಲ್ ಇತ್ತು, ಇಲ್ಲೂ ಕೂಡ ಪ್ರೈಮರಿ ಆಲ್ಕೋಹಾಲ್ ಇರುತ್ತೆ. ಬಟ್ ಫಸ್ಟ್ ಕಾರ್ಬನ್ ಅಲ್ಲಿ ಇಲ್ಲಿ ಅಗೇನ್ CH2OH ಇರುತ್ತೆ, ಪ್ರೈಮರಿ ಆಲ್ಕೋಹಾಲ್ ಫಸ್ಟ್ ಕಾರ್ಬನ್ ಅಂಡ್ ಸಿಕ್ಸ್ತ್ ಕಾರ್ಬನ್ ಅಲ್ಲಿ CH2OH ಅಂಡ್ CH2OH ಬರ್ಕೊಳ್ಳಿ. ನೆಕ್ಸ್ಟ್ ಈಸ್ C ಡಬಲ್ ಬಾಂಡ್ O. C ಡಬಲ್ ಬಾಂಡ್ O ಅಂದ್ರೆ ಫಂಕ್ಷನಲ್ ಗ್ರೂಪ್. ಫ್ರಕ್ಟೋಸಿನ ಫಂಕ್ಷನಲ್ ಗ್ರೂಪ್ ಏನು? ಸೇಮ್ C ಡಬಲ್ ಬಾಂಡ್ O. ಕೀಟೋನ್ ಆಸ್ ಎ ಫಂಕ್ಷನಲ್ ಗ್ರೂಪ್. ಇಲ್ಲಿ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದೆ, ಅದು ಎಲ್ಲಿದೆ? ಸೆಕೆಂಡ್ ಕಾರ್ಬನ್ ಅಲ್ಲಿ. ಮಿಕ್ಕಿರೋದೆಲ್ಲ ಏನು? ಫಸ್ಟ್ ಅಲ್ಲಿ ಹೈಡ್ರೋಜನ್ ಅಥವಾ ಹೈಡ್ರಾಕ್ಸಿ ಗ್ರೂಪ್ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಹೈಡ್ರೋಜನ್ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಹೈಡ್ರಾಕ್ಸಿ, ಈ ಕಡೆ ಹೈಡ್ರೋಜನ್ ಅಂಡ್ ಹೈಡ್ರೋಜನ್. ನೋಡಿ 1 2 3 4 5 6 ಕಾರ್ಬನ್ C6H12O6 ಇದೆ. ಸೆಕೆಂಡ್ ಕಾರ್ಬನ್ ಆಟಮ್ ಅಲ್ಲಿ, ಸೆಕೆಂಡ್ ಕಾರ್ಬನ್ ಅಲ್ಲಿ ನಮಗೆ C ಡಬಲ್ ಬಾಂಡ್ O ಅಂದ್ರೆ ಕೀಟೋನ್. ಫ್ರಕ್ಟೋಸ್ ಅಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಇರುತ್ತೆ ಅಂದ್ರೆ ಕೀಟೋನ್ ಇರುತ್ತೆ. ಕೀಟೋನ್ ಆಸ್ ಅ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ಫ್ರಕ್ಟೋಸ್. ದಿಸ್ ಈಸ್ ನೋಡಿದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ D ಮೈನಸ್ ಫ್ರಕ್ಟೋಸ್ D ಮೈನಸ್ ಫ್ರಕ್ಟೋಸ್ ಅಂತ ಯಾಕೆ ಕರಿತೀವಿ ನೋಡಿ. ಈ ಸ್ಟ್ರಕ್ಚರ್ ಅಲ್ಲಿ ಹೈಡ್ರಾಕ್ಸಿ ಗ್ರೂಪ್ ಏನಾಗಿದೆ? ಲೆಫ್ಟ್ ಅಲ್ಲಿ ಇದೆ. ಅದೇ ಹೈಡ್ರಾಕ್ಸಿ ಗ್ರೂಪ್ ರೈಟ್ ಅಲ್ಲಿ ಇದ್ರೆ ಅದನ್ನ ನಾವು ಆಲ್ಫಾ ಡಿ ಪ್ಲಸ್ ಫ್ರಕ್ಟೋಸ್ ಅಂತ ಕರಿತೀವಿ. ದಿಸ್ ಮೈನಸ್ ಅಥವಾ ನೆಗೆಟಿವ್ ಸೈನ್ ಇಂಡಿಕೇಟ್ ಹೈಡ್ರಾಕ್ಸಿ ಗ್ರೂಪ್ ಇಸ್ ಲೆಫ್ಟ್ ಸೈಡ್. ಇದು ಪ್ಲಸ್ ಇತ್ತು ಅಂದ್ರೆ ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಅಂತ. ಸೊ ಫ್ರಕ್ಟೋಸಿನ ಬೇಸಿಕ್ ಸ್ಟ್ರಕ್ಚರ್ ಏನಿದೆ? ದಿಸ್ ಈಸ್ D ಮೈನಸ್ ಫ್ರಕ್ಟೋಸ್. ದಿಸ್ ಮೈನಸ್ ಇಂಡಿಕೇಟ್ಸ್ ಹೈಡ್ರಾಕ್ಸಿ ಗ್ರೂಪ್ ಇಸ್ ಲೆಫ್ಟ್ ಸೈಡ್. ಇದಕ್ಕೆ ನಾವು ಸೈಕ್ಲಿಕ್ ಸ್ಟ್ರಕ್ಚರ್ ಅನ್ನು ಬರೀಬೇಕು. ರೈಟ್, ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ ದಿಸ್ ಫ್ರಕ್ಟೋಸ್. ಫ್ರಕ್ಟೋಸ್ ಅಲ್ಲಿ ಕೂಡ ಅಗೇನ್ ಏನ್ ಬರುತ್ತೆ? ಆಲ್ಫಾ ಅಂಡ್ ಬೀಟಾ ಬರುತ್ತೆ. ಇಲ್ಲಿ D ಮೈನಸ್ ಫ್ರಕ್ಟೋಸ್ ಇದೆ. ನಿಮಗೆ ಸೈಕ್ಲಿಕ್ ಸ್ಟ್ರಕ್ಚರ್ ಬೇಕು, ಏನ್ ಮಾಡ್ತೀರಾ? ಸೇಮ್ ಬರ್ಕೊಳ್ಳಿ.
ಏನ್ ಬರ್ಕೊಳ್ತೀರಾ ಅಂದ್ರೆ ಇಲ್ಲಿ ಸಿ ಡಬಲ್ ಬಾಂಡ್ ಓ ಇದೆ. ಇಲ್ಲಿ ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು ಅಂದ್ರೆ ಗ್ಲೂಕೋಸ್ ಅಲ್ಲಿ ಏನಾಗಿತ್ತು, ಆಲ್ಡಿಹೈಡ್ ಗ್ರೂಪ್ CH1 ಗ್ರೂಪ್ ಫಸ್ಟ್ ಕಾರ್ಬನ್ ಅಲ್ಲೇ ಇತ್ತು. ಇಲ್ಲಿ ಸೆಕೆಂಡ್ ಕಾರ್ಬನ್ ಅಲ್ಲಿ ಫಂಕ್ಷನಲ್ ಗ್ರೂಪ್ ಇದೆ. ಅದು ಯಾವುದು, ಕೀಟೋನ್ ಫಂಕ್ಷನಲ್ ಗ್ರೂಪ್. ಅಂದ್ರೆ ಇಲ್ಲಿ ಸೈಕ್ಲಿಕ್ ಫಾರ್ಮೇಶನ್ ಹೆಂಗಾಗುತ್ತೆ ಅಂದ್ರೆ C1 ಕಾರ್ಬನ್ C1 ಆಗಲ್ಲ, ಇಲ್ಲಿ C2 ಕಾರ್ಬನ್ ಇದೆ. ಯಾಕಂದ್ರೆ ಸೆಕೆಂಡ್ ಕಾರ್ಬನ್ ಇಲ್ಲಿ C1 C2 C3 C4 C5 ಅಂಡ್ C6 ಫಂಕ್ಷನಲ್ ಗ್ರೂಪ್ ಸೆಕೆಂಡ್ ಕಾರ್ಬನ್ ಅಲ್ಲಿ ಇದೆ. ಸೊ ಹಾಗಾಗಿ ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಎಲ್ಲಿಂದ ಆಗುತ್ತೆ ಅಂದ್ರೆ ಅಗೇನ್ ಸೆಕೆಂಡ್ ಕಾರ್ಬನ್ ಟು ಫಿಫ್ತ್ ಕಾರ್ಬನ್ ಆಗುತ್ತೆ. ಸೊ ಏನ್ ಬರ್ಕೊಳ್ತೀರ ಅಂತ ನೋಡೋದಾದ್ರೆ ಸಿ ಬರ್ಕೊಳ್ಳಿ, ಸಿ ಡಬಲ್ ಬಾಂಡ್ ಓ ಬರ್ಕೊಂಡಿದ್ದೀರಾ. ಈ CH2OH ನ ಇದೇ ಕಾರ್ಬನ್ಗೆ CH2OH ಬರ್ಕೊಳ್ಳಿ, CH2OH. ನೆಕ್ಸ್ಟ್ ಏನಿದೆ, ಥರ್ಡ್ ಕಾರ್ಬನ್ COHH, CH ಇದೆ, ಈ ಕಡೆ OH, ನೆಕ್ಸ್ಟ್ COH H, COH H, last one is CH2OH. ನೋಡಿ ಫಸ್ಟ್ ಕಾರ್ಬನ್ CH2OH ಬರ್ಕೊಳ್ಳಿ, ದಿಸ್ ಇಸ್ C1 C2 C3 C4 C5 and C6. ಇದನ್ನ ನಾವು ಸ್ವಲ್ಪ ಡಿಫರೆಂಟ್ ಆಗಿ ಬರ್ಕೊಂಡಿವಿ. ಏನ್ ಬರ್ಕೊಂಡಿವಿ, C2 ಕಾರ್ಬನ್ ಹಾಗೆ ಬರ್ಕೊಂಡಿವಿ, C ಡಬಲ್ ಬಾಂಡ್ ಓ ರೈಟ್ ಸೈಡ್ ತಗೊಂಡಿದ್ದೀವಿ. CH2OH ನ ಈ ಸೆಕೆಂಡ್ ಕಾರ್ಬನ್ ಏನಿದೆ ಅದ್ರ ಪಕ್ಕದಲ್ಲಿ CH2OH ಬರ್ಕೊಂಡಿದ್ದೀವಿ ಅಷ್ಟೇನೆ. ಸೊ ಇಲ್ಲಿ ಏನ್ ಹೇಳಿದೀವಿ, C2 ಕಾರ್ಬನ್ ಟು C5 ಕಾರ್ಬನ್, C2 ಕಾರ್ಬನ್ ಟು C5 ಕಾರ್ಬನ್. ಯಾಕೆ, ಇಲ್ಲಿ ಫಂಕ್ಷನಲ್ ಗ್ರೂಪ್ C2, ಇದರಲ್ಲಿ ಫಂಕ್ಷನಲ್ ಗ್ರೂಪ್ ಇದೆ C ಡಬಲ್ ಬಾಂಡ್ ಓ ಅಂದ್ರೆ ಕೀಟೋನ್ ಗ್ರೂಪ್ ಎಲ್ಲಿದೆ, ಸೆಕೆಂಡ್ ಕಾರ್ಬನ್ ಅಲ್ಲಿ ಇದೆ. ಇಲ್ಲಿಂದ C5 ಕಾರ್ಬನ್ ಗೆ ಅಗೈನ್ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗಬೇಕು, ಅಗೈನ್ ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು. ಸೊ ಏನಾಗುತ್ತೆ ನೋಡಿ, ಇದನ್ನ ನಾವು ಈ ತರ ಬರ್ಕೊಂಡಿದ್ದೀವಿ. ಅಗೈನ್ ಇಲ್ಲಿ C2 ಇಲ್ಲಿದೆ, ಅಗೈನ್ C5 ಇಲ್ಲಿದೆ, OH ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಅಲ್ಲಿ ಇದೆ. This one proton is shifted to C2 ಕಾರ್ಬನ್. ಇಲ್ಲಿಂದ ಪ್ರೋಟಾನ್ ಶಿಫ್ಟ್ ಆಯ್ತು ಎಲ್ಲಿಗೆ, C2 ಕಾರ್ಬನ್ ಗೆ. ಅಗೈನ್ ಇಲ್ಲಿ C ಡಬಲ್ ಬಾಂಡ್ ಓ ಇತ್ತು, C ಡಬಲ್ ಬಾಂಡ್ ಓ ಹಾಗೆ ಇರಲಿ. ಒಂದು ಹೈಡ್ರೋಜನ್ ಅಥವಾ ಒಂದು ಪ್ರೋಟಾನ್ is shifted to this side, OH ಆಯ್ತು. This double bond can be converted into single bond. Double bond into single bond ಆಯ್ತು. Again ಇನ್ನೊಂದು ಆಕ್ಸಿಜನ್ ಉಳ್ಕೊಳ್ತು, C2 ಕಾರ್ಬನ್ ಟು ಈ ಆಕ್ಸಿಜನ್ ಒಂದು ಸ್ಟ್ರಕ್ಚರ್ ಫಾರ್ಮ್ ಮಾಡೋದು, ಸ್ಟ್ರಕ್ಚರ್ ಸೈಕ್ಲಿಕ್ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡೋದು. ಸೊ ದಿಸ್ ಈಸ್ ದಿ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ minus fructose. This is the cyclic structure of alpha D minus fructose ಹಂಗೆ ಇರುತ್ತೆ. Alpha indicates hydroxy group is right side. Hydroxy group ಏನಿದೆ ರೈಟ್ ಸೈಡ್ ಅಲ್ಲಿ ಇದೆ. ಸೊ ಸ್ಟ್ರಕ್ಚರ್ ಏನಿದೆ, ಫಂಡಮೆಂಟಲ್ ಸ್ಟ್ರಕ್ಚರ್ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಇರೋದೆ D minus fructose ಅಂತ ಇದೆ. ನೀವು ಫಸ್ಟ್ D minus fructose ಅಂತ ಬರ್ಕೊಳ್ಳಿ, D minus fructose. ಇಲ್ಲಿ ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಅಲ್ಲಿ ಇದೆ. ಸೊ ಆಲ್ಫಾ ಅಂತ ಬರ್ಕೊಳ್ಳಿ. ಸೊ ದಿ ಸ್ಟ್ರಕ್ಚರ್ ಈಸ್ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಮೈನಸ್ ಫ್ರಕ್ಟೋಸ್. ಇಲ್ಲಿ ಸೈಕ್ಲಿಕ್ ರಿಂಗ್ ಹೆಂಗ್ ಫಾರ್ಮ್ ಆಗುತ್ತೆ ಅಂದ್ರೆ ಫ್ರಮ್ C2 ಕಾರ್ಬನ್ ಟು C5 ಕಾರ್ಬನ್. ಇಲ್ಲಿ C2 ಕಾರ್ಬನ್ ಇದೆ, C2 ಕಾರ್ಬನ್ ಟು C5 ಕಾರ್ಬನ್ ಗೆ ಆಕ್ಸೈಡ್ ಲಿಂಕ್ ಅಥವಾ ಆಕ್ಸಿಜನ್ ಲಿಂಕ್ ಆಗ್ಬಿಟ್ಟು ಏನಾಗುತ್ತೆ, ಒಂದು ಸೈಕ್ಲಿಕ್ ರಿಂಗ್ ಫಾರ್ಮ್ ಆಗುತ್ತೆ, ಸೈಕ್ಲಿಕ್ ಸ್ಟ್ರಕ್ಚರ್. ಅದನ್ನ ಈ ತರ ಬರ್ಕೊಂಡಿದೀವಿ. ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಅಲ್ಲಿ ಇರೋದ್ರಿಂದ ಆಲ್ಫಾ ಡಿ ಮೈನಸ್ ಫ್ರಕ್ಟೋಸ್. ಆಲ್ಫಾ ಇಂಡಿಕೇಟ್ಸ್ ದಿಸ್ ಇಸ್ ಡೆಸ್ಟರ್ ರೊಟೇಟರಿ ಅಂತ. ಅದೇ ತರ ನಾವು ನೆಕ್ಸ್ಟ್ ಟೈಮ್ ಬರೀಬೇಕು ಅಂದ್ರೆ ಯು ರೈಟ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್. ಸೇಮ್ ಸ್ಟ್ರಕ್ಚರ್ ಬರ್ಕೋಬೇಕು. ಅಗೈನ್ ಸಿ ಡಬಲ್ ಬಾಂಡ್ ಓ ನಾವಿಲ್ಲಿ ಆಲ್ಫಾ ಗ್ಲೂಕೋಸ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಬರ್ಕೊಂಡಿದ್ವಿ. ಸೊ ನಾವಿಲ್ಲಿ ಲೆಫ್ಟ್ ಗೆ ಬರ್ಕೊಳ್ಳೋಣ. ಸಿ ಡಬಲ್ ಬಾಂಡ್ ಓ
ರೈಟ್ ಸೈಡ್ ಬರ್ಕೊಂಡಿದ್ರಿ. ಅದಕ್ಕೂ ಮುಂಚೆ ಸಿ ಡಬಲ್ ಬಾಂಡ್ ಓ ಆಯ್ತು. ಇಲ್ಲಿ ಇದನ್ನ ರೈಟ್ ಸೈಡ್ ಬರ್ಕೊಂಡಿದೀವಿ. ನೆಕ್ಸ್ಟ್ ಫಸ್ಟ್ ಕಾರ್ಬನ್ ಏನಿದೆ CH2OH, CH2OH. ಲೆಫ್ಟ್ ಅಲ್ಲಿ ಸಿ ಡಬಲ್ ಬಾಂಡ್ ಓ CH2OH ಇದೆ. ನೆಕ್ಸ್ಟ್ ಥರ್ಡ್ ಕಾರ್ಬನ್ CHOH, ಸಿ ಫೋರ್ತ್ ಕಾರ್ಬನ್ ನೋಡಿ ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಅಲ್ಲಿ ಇದೆ. ರೈಟ್ ಹೈಡ್ರಾಕ್ಸಿ ಗ್ರೂಪ್, ಈ ಕಡೆ ಹೈಡ್ರೋಜನ್ ಗ್ರೂಪ್ ಬರುತ್ತೆ. ನೆಕ್ಸ್ಟ್ ಕಾರ್ಬನ್ OH, ಫಿಫ್ತ್ ಕಾರ್ಬನ್ ಹೈಡ್ರೋಜನ್. ನೆಕ್ಸ್ಟ್ ಒನ್ ಈಸ್ CH2OH, ಪ್ರೈಮರಿ ಆಲ್ಕೋಹಾಲ್. ಹಾಗೆ ಬರ್ಕೊಳ್ಳಿ ನೋಡಿ. ಫಸ್ಟ್ ಕಾರ್ಬನ್, ದಿಸ್ ಇಸ್ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ತ್. ಇದನ್ನ ನಾವು ಸಿ ಡಬಲ್ ಬಾಂಡ್ ಅನ್ನ ರೈಟ್ ಸೈಡ್ ಅಲ್ಲಿ CH2O ಅನ್ನ ಲೆಫ್ಟ್ ಅಲ್ಲಿ ಬರ್ಕೊಂಡಿದೀವಿ ಅಷ್ಟೇ. ಸೇಮ್ ಸಿ ಫಸ್ಟ್ ಕಾರ್ಬನ್ CH2OH ಇದೆ ಪ್ರೈಮರಿ ಆಲ್ಕೋಹಾಲ್. ಇಲ್ಲೂ ಕೂಡ CH2OH ಫಸ್ಟ್ ಕಾರ್ಬನ್. ನೆಕ್ಸ್ಟ್ ಸಿ ಡಬಲ್ ಬಾಂಡ್ O ಇದೆ. ದಿಸ್ ಈಸ್ ಫ್ರಕ್ಟೋಸಿನ ಫಂಕ್ಷನಲ್ ಗ್ರೂಪ್. ಏನಿದೆ ಫ್ರಕ್ಟೋಸ್ ಇಂದ ಅಂದ್ರೆ ಕೀಟೋನ್. ಇದು ಕೀಟೋನ್ ಫಂಕ್ಷನಲ್ ಗ್ರೂಪ್, ಸೆಕೆಂಡ್ ಕಾರ್ಬನ್. ಅಗೇನ್ ಥರ್ಡ್ HOH ಇದೆ. OH ರೈಟ್ ಸೈಡ್ ಬರ್ಕೊಂಡಿದೀವಿ. ಅಗೇನ್ OH ರೈಟ್ ಸೈಡ್ ಬರ್ಕೊಂಡಿದೀವಿ. ಅದೇ ಇದೆ. ಅಗೇನ್ ಇಲ್ಲೂ ಕೂಡ ಸೈಕ್ಲಿಕ್ ರಿಂಗ್ ಫಾರ್ಮ್ ಆಗಬೇಕು ಅಥವಾ ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು. ಅಗೇನ್ ಎಲ್ಲಿಂದ ಆಗುತ್ತೆ C2 ಕಾರ್ಬನ್ ಟು C5 ಕಾರ್ಬನ್ ಸೈಕ್ಲಿಕ್ ರಿಂಗ್ ಫಾರ್ಮ್ ಆಗಬೇಕು. ಸೊ ಇಲ್ಲಿ ನೋಡಿ C2 ಇಲ್ಲಿದೆ, C5 ಇಲ್ಲಿದೆ. ಅಗೇನ್ one proton is shifted from C5 carbon to C2 carbon. ಈ ಕಡೆ ಬಂತು. This double bond can be converted into single bond ಆಯ್ತು. ಅಗೇನ್ ಇಲ್ಲಿ ಆಕ್ಸಿಜನ್ ಉಳ್ಕೊಳ್ತು, ಸೈಕ್ಲಿಕ್ ರಿಂಗ್ ಫಾರ್ಮ್ ಆಯ್ತು. ಎಲ್ಲಿಂದ ಅಂದ್ರೆ ಅಗೇನ್ C5 ಕಾರ್ಬನ್ ಇಂದ. This is the cyclic structure of beta D minus fructose. Again basic structure ಏನಿದೆ D minus fructose ಇದೆ. D minus fructose. ಇಲ್ಲಿ ನೋಡಿ ಹೈಡ್ರಾಕ್ಸಿ ಗ್ರೂಪ್ ಎಲ್ಲಿದೆ ಲೆಫ್ಟ್ ಸೈಡ್ ಅಲ್ಲಿ. ಇಲ್ಲಿ ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಅಲ್ಲಿ ಇದೆ. ಸೊ ದಿಸ್ ಈಸ್ ಆಲ್ಫಾ ಅಂತ ತಗೊಂಡಿದೀವಿ. ಇಲ್ಲಿ ಬೀಟಾ ಅಂತ ತಗೋಬೇಕು. OH ಹೈಡ್ರಾಕ್ಸಿ ಗ್ರೂಪ್ ಲೆಫ್ಟ್ ಸೈಡ್ ಅಲ್ಲಿ ಇದೆ. Take beta. This is beta D minus fructose. This is alpha D minus fructose. Alpha D minus fructose and beta D minus fructose ಇವೆರಡರ ಸೈಕ್ಲಿಕ್ ಸ್ಟ್ರಕ್ಚರ್ ಗಳಿವೆ. ಅಂದ್ರೆ ಫ್ರಕ್ಟೋಸಿನ ಸೈಕ್ಲಿಕ್ ಸ್ಟ್ರಕ್ಚರ್ ಎರಡು ಸೈಕ್ಲಿಕ್ ಸ್ಟ್ರಕ್ಚರ್ ಬರುತ್ತೆ. ಒಂದು ಆಲ್ಫಾ ಡಿ ಮೈನಸ್ ಫ್ರಕ್ಟೋಸ್ ಅಂಡ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಆಯ್ತು. ಸೊ ನಾವಿವಾಗ ಆವರ್ತ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಕೇಳ್ತಾರೆ ನಿಮಗೆ. ಆವರ್ತ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಕೇಳಿದ್ರೆ ಅಗೇನ್ ಆಲ್ಫಾ ಡಿ ಮೈನಸ್ ಫ್ರಕ್ಟೋಸ್ ಒಂದಿದೆ, ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಇದೆ. ಇವೆರಡನ್ನ ನಾವು ಏನ್ ಬರೀಬೇಕು ಆವರ್ತ ಸ್ಟ್ರಕ್ಚರ್ ಅನ್ನ ಬರೀಬೇಕು. ಹೇಗೆ ಬರೀತೀರಾ? ಅಗೇನ್ ನಾವು ಗ್ಲೂಕೋಸ್ ಅಲ್ಲಿ ಏನ್ ತಗೊಂಡಿದ್ವಿ? ಪೈರಾನ್ ಇಸ್ ಎನ್ ಹೆಟೆರೋಸೈಕ್ಲಿಕ್ ಕಾಂಪೌಂಡ್. ಇಟ್ ಈಸ್ ಎ 6 membered ರಿಂಗ್. C1 ಕಾರ್ಬನ್ ಟು C5 ಕಾರ್ಬನ್ ಆಕ್ಸೈಡ್ ಲಿಂಕೇಜ್ ಆಗಿರುತ್ತೆ. ಅದಕ್ಕೆ ನಾವು ಅದನ್ನ ಬೇಸ್ ಆಗಿ ತಗೊಂಡಿರ್ತೀವಿ. ಯಾವ್ದನ್ನ ಅಂದ್ರೆ ಪೈರಾನ್ ಅನ್ನ. ಇಲ್ಲಿ ನಾವು ಒಂದು ಹೆಟೆರೋಸೈಕ್ಲಿಕ್ ಕಾಂಪೌಂಡ್ ಬೇಸ್ ಆಗಿ ತಗೊಂಡು ಆವರ್ತ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಅನ್ನ ಬರೀತೀವಿ. ಅದರ ನೇಮ್ ಬಂದ್ಬಿಟ್ಟು ಫ್ಯೂರಾನ್. ಫ್ಯೂರಾನ್ ಫ್ಯೂರಾನ್ ಟೇಕ್ ಫ್ಯೂರಾನ್ ಈ ಕಡೆ ಬರ್ಕೊಳ್ಳಿ ನೀವು. ಫ್ಯೂರಾನ್ ಫ್ಯೂರಾನ್ ಇಸ್ ಎ ಹೆಟೆರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್. ಹೆಟೆರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್. ಅದರ ಸ್ಟ್ರಕ್ಚರ್ ಬಂದ್ಬಿಟ್ಟು ಬರ್ಕೊಳ್ಳಿ. This is the structure of furan. Okay, furan. Now furan ಅನ್ನೋ ಒಂದು ಸ್ಟ್ರಕ್ಚರ್ furan is a heterocyclic compound. Furan is a heterocyclic organic compound. It contains ಅಥವಾ ನೋಡಿ ಇಲ್ಲಿ ಆಕ್ಸೈಡ್ ಲಿಂಕ್ ಎಲ್ಲಿ ಆಗಿದೆ ಅಥವಾ ಇಲ್ಲಿ ನೋಡಿ you take C1 ನೋಡಿ ಈ ಕಡೆ ಸುಮ್ಮನೆ ಒಂದು ಎಕ್ಸಾಂಪಲ್ ಇದೆ. ಆನ್ ದಿ ಬೇಸಿಸ್ ಆಫ್ ಫ್ಯೂರಾನ್ ಅನ್ನು ನಾವು ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಅನ್ನು ಬರೀತೀವಿ. ಸೊ ದಿಸ್ ಫ್ಯೂರಾನ್ ಇಸ್ ಎ 5 membered ring.
this fructose is also a 5-membered ring. ಯಾಕೆ ನೋಡಿ ಇಲ್ಲಿ 1 2 3 4 5 ಆಕ್ಚುಲಿ ಇಲ್ಲೊಂದು ಕಾರ್ಬನ್ ಇದೆ 1 2 3 4 5 ಮೆಂಬರ್ಡ್ ರಿಂಗ್ ಯಾವುದು ಫ್ರಕ್ಟೋಸ್ ಅಥವಾ ಇಲ್ಲೇ ಬಂದು ನೀವು 5 ಮೆಂಬರ್ಡ್ ರಿಂಗ್ ಅಲ್ಲಿ ಗ್ಲೂಕೋಸ್ is 6 ಮೆಂಬರ್ಡ್ ರಿಂಗ್ ಆಗಿತ್ತು ಇಲ್ಲಿ ನೋಡಿ 1 2 3 4 5 this is also a this furan is a heterocyclic organic compound it is also a 5 membered ring ಇದು ಕೂಡ 5 membered ring ಆಗಿದೆ ಸೊ ಎರಡು ಹೋಲಿಕೆ ಆಗೋದ್ರಿಂದ ನಾವು ಈ ಫ್ಯೂರಾನ್ ಅನ್ನು ನಾವು ಬೇಸ್ ಆಗಿ ತಗೊಳ್ತೀವಿ ಈ ಸ್ಟ್ರಕ್ಚರ್ ಅನ್ನು ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ನಾವು ಆವರ್ತ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಅನ್ನು ಬರೀತೀವಿ ಸೊ ನೋಡ್ರಿ ಕಾರ್ಬನ್ ಎಲ್ಲಿ ಇರುತ್ತೆ ಅಂದ್ರೆ ಫಸ್ಟ್ ಕಾರ್ಬನ್ ದಿಸ್ ಇಸ್ ಫಸ್ಟ್ ಕಾರ್ಬನ್ C1 ಅಂದ್ರೆ ಸ್ಟ್ರಕ್ಚರ್ ಅಲ್ಲಿ ಏನಿದೆ 6 ಕಾರ್ಬನ್ ಇದಾವೆ ಎರಡು ಸ್ಟ್ರಕ್ಚರ್ ಅಲ್ಲಿ ಅದಕ್ಕೋಸ್ಕರ ನೋಡಿ ದಿಸ್ ಇಸ್ ಫಸ್ಟ್ ಕಾರ್ಬನ್ this is second C2 this is C3 C4 C5 and C6 C5 and 6 this is the base to write the structure of or write the ಆವರ್ತ structure of fructose ಆವರ್ತ structure of fructose ಬರಿಬೇಕು ಅಂದ್ರೆ this furan is the base ನೋಡಿ ಇದನ್ನ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ನಾವು ಈ ಸ್ಟ್ರಕ್ಚರ್ ಅನ್ನ ಇಟ್ಕೊಂಡು ನಾವು ಆವರ್ತ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಅನ್ನ ಬರಿತೀವಿ this furan is a organic ಅಥವಾ heterocyclic organic compound it is a 5 membered ring ಇದು ಕೂಡ 5 membered cyclic structure of ಎರಡು ಒಂದು ಆಲ್ಫಾ ಫ್ರಕ್ಟೋಸ್ ಅಂಡ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಅನ್ನು ನೋಡಿದ್ರೆ ನೋಡಿ ಸೈಕ್ಲಿಕ್ ಸ್ಟ್ರಕ್ಚರ್ ಅಥವಾ ಸೈಕ್ಲಿಕ್ ರಿಂಗ್ ಹೆಂಗ್ ಫಾರ್ಮ್ ಆಗಿದೆ ಅಂದ್ರೆ 1 2 3 4 ಫಿಫ್ತ್ ಇಲ್ಲೂ ಕೂಡ 1 2 3 4 5 ಅಂದ್ರೆ ಇದು ಕೂಡ 5 membered ring ಫ್ರಕ್ಟೋಸ್ is a 5 membered ring this furan is also a 5 membered ring ಇಲ್ಲೂ ಕೂಡ ಆಕ್ಸೈಡ್ ಲಿಂಕೇಜ್ ಅಥವಾ ಆಕ್ಸಿಜನ್ ಇಂದ ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ ಇಲ್ಲಿಂದ ಫಸ್ಟ್ ಕಾರ್ಬನ್ ಟು 1 2 3 4 ಅಂದ್ರೆ ಫಿಫ್ತ್ ಕಾರ್ಬನ್ ಆಗಿದೆ ಇಲ್ಲೂ ಕೂಡ ನೋಡಿ ಅಗೈನ್ ಸೈಕ್ಲಿಕ್ ಸ್ಟ್ರಕ್ಚರ್ 1 2 3 4 and 5 ಗೆ ಆಕ್ಸಿಜನ್ ಇದೆ ಇಲ್ಲೂ ಕೂಡ 5 ಗೆ ಆಕ್ಸಿಜನ್ ಇದೆ ಸೊ ಫ್ಯೂರಾನ್ is a 5 membered ring this fructose cyclic structure of fructose is also a 5 membered ring ಅದರಲ್ಲಿ ಕೂಡ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗಿದೆ ಅದಕ್ಕಾಗಿ ನಾವು ಫ್ಯೂರಾನ್ ಅನ್ನು ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ಆವರ್ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಅನ್ನು ಬರೀತೀವಿ ನೋಡಿ ಹೇಗೆ ಬರೀತೀವಿ ಅಂತ ನೋಡೋದಾದ್ರೆ ಟೇಕ್ ದಿಸ್ ಈಸ್ D plus fructose ಇದು this is the structure of D minus fructose ಇಲ್ಲಿ ಬಂದ್ರೆ alpha D minus fructose this is beta D minus fructose ಸ್ಟ್ರಕ್ಚರ್ ಆಫ್ ಅಥವಾ ಆವರ್ತ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಮೈನಸ್ ಫ್ರಕ್ಟೋಸ್ ಹೇಗೆ ಬರೀತೀವಿ ನಿಮಗೆ ಗೊತ್ತಿರೋ ಹಾಗೆ ಬೇಸ್ ಆಗಿ ನಾವು ಏನು ತಗೊಳ್ತೀವಿ ಅಗೇನ್ ಬೇಸ್ ಆಗಿ ಫ್ಯೂರಾನ್ ಅನ್ನು ತಗೊಳ್ತೀವಿ ನೋಡಿ ಫ್ಯೂರಾನ್ ಇದೆ 1 2 3 4 5 membered ring this fructose is also a 5 membered ring 1 2 3 4 5 is oxygen ಗೆ ಲಿಂಕ್ ಆಗಿದೆ ಸೈಕ್ಲಿಕ್ ಸ್ಟ್ರಕ್ಚರ್ ಆಗಿದೆ ಇಲ್ಲೂ ಕೂಡ 1 2 3 4 50 is oxygen ಅಂದ್ರೆ ಆಕ್ಸಿಜನ್ ಗೆ ಲಿಂಕೇಜ್ ಆಗಿದೆ ಸೊ ನೆಕ್ಸ್ಟ್ ಫಸ್ಟ್ ಟೈಮ್ ಮಾಡ್ತೀವಿ ನೋಡಿ CH2OH ಫಸ್ಟ್ ಕಾರ್ಬನ್ ಇದೆ ಬರ್ಕೊಳ್ಳಿ ನೀವು this is C1 C2 C3 C4 C5 and C6 this is C5 and C6 ನೋಡಿ ಫಸ್ಟ್ ಕಾರ್ಬನ್ ಅಂಡ್ ಸಿಕ್ಸ್ ಕಾರ್ಬನ್ ಫಸ್ಟ್ ಕಾರ್ಬನ್ ಅಂಡ್ ಸಿಕ್ಸ್ ಕಾರ್ಬನ್ ಏನಿದೆ ಎರಡು ಕೂಡ CH2OH ಇದೆ ಫಸ್ಟ್ ಕಾರ್ಬನ್ ಅಲ್ಲಿ CH2OH ಬರ್ಕೊಳ್ಳಿ ಈ ಕಡೆ CH2OH ಲೆಫ್ಟ್ ಸೈಡ್ ಅಲ್ಲಿ ಇದೆ ಸೊ ಅದನ್ನ ನಾವು ಎಬೋ ಬರ್ಕೊಳ್ತೀವಿ ರೈಟ್ ಸೈಡ್ ಅಲ್ಲಿ OH ಇದೆ ಸೊ OH ಹೈಡ್ರಾಕ್ಸಿ ಗ್ರೂಪ್ ಬಿಲೋ ಬರ್ಕೊಳ್ಳಿ OH ಗ್ರೂಪ್ ಬಿಲೋ ಅಗೇನ್ ಹೈಡ್ರಾಕ್ಸಿ ಗ್ರೂಪ್ ಎಬೋ ಇದೆ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಹೈಡ್ರಾಕ್ಸಿ ಇದೆ ರೈಟ್ ಸೈಡ್ ಅಲ್ಲಿ ಹೈಡ್ರೋಜನ್ ಇದೆ ಇಲ್ಲಿ ಏನ್ ಮಾಡ್ತೀರಾ ಅಗೇನ್ OH inside hydrogen outside ಬರೀತೀರಾ C3 ಅಲ್ಲಿ C4 ಅಲ್ಲಿ OH ಅಗೇನ್ ಬಿಲೋ ಇದೆ ಬಿಲೋ ಬರ್ಕೊಳ್ಳಿ OH ಅಗೇನ್ ಹೈಡ್ರೋಜನ್ ಈ ಕಡೆ ಬರ್ಕೊಳ್ಳಿ C5th ಹೈಡ್ರೋಜನ್ ಇದೆ C6th C5 is ಉಳಿದಿರೋದು ಹೈಡ್ರೋಜನ್ ಮಾತ್ರ ಹೈಡ್ರೋಜನ್ ಬರ್ಕೊಳ್ಳಿ CH2OH ಇದೆ ಅಗೇನ್ ಇಲ್ಲಿಗೆ CH2OH this is the ಆವರ್ತ ಸ್ಟ್ರಕ್ಚರ್ ಆಫ್ alpha D minus fructose
ಅಗೇನ್ ಇದು ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಆವರ್ತ ಸ್ಟ್ರಕ್ಚರ್ ಆಫ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಅನ್ನು ಹೇಗೆ ಬರೀತೀರಾ? ಆವರ್ತ ಸ್ಟ್ರಕ್ಚರ್ ಬರೀಬೇಕು. ಆವರ್ತ ಸ್ಟ್ರಕ್ಚರ್ ಆಫ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಸೇಮ್ ಸ್ಟ್ರಕ್ಚರ್ ಅನ್ನು ಬರ್ಕೋಬೇಕು. ಓಕೆ, ಅಗೇನ್ ಏನು ಬರೀತೀರಾ? ದಿಸ್ ಈಸ್ C1, C2, C3, C4, C5 and C6 ಇರುತ್ತೆ. ಅಗೇನ್ ಸ್ಟ್ರಕ್ಚರ್ ನೋಡಿ, ಇಲ್ಲಿ ಫಸ್ಟ್ ಏನಿದೆ CH2OH ಇದೆ. ಸೊ ಬರ್ಕೊಳ್ಳಿ CH2OH. ಓಕೆ, ಇಲ್ಲಿ ನೋಡಿ ದಿಸ್ ಈಸ್ ಆಲ್ಫಾ ಡಿ ಮೈನಸ್ ಫ್ರಕ್ಟೋಸ್. ಫಸ್ಟ್ ಏನಿದೆ ಹೈಡ್ರಾಕ್ಸಿ ಗ್ರೂಪ್ ರೈಟ್ ಸೈಡ್ ಅಲ್ಲಿ ಇರೋದ್ರಿಂದ ಅದನ್ನ ಬಿಲೋ ಬರ್ಕೊಂಡಿದೀವಿ. CH2OH ಲೆಫ್ಟ್ ಸೈಡ್ ಅಲ್ಲಿ ಇದೆ, ಎಬೋ ಬರ್ಕೊಂಡಿದೀವಿ. ನೆಕ್ಸ್ಟ್ ಅಲ್ಲಿ ಏನಿದೆ ಹೈಡ್ರೋಜನ್ ರೈಟ್ ಸೈಡ್ ಅಲ್ಲಿ ಇದೆ, ಹೈಡ್ರಾಕ್ಸಿ ಲೆಫ್ಟ್ ಅಲ್ಲಿ ಇದೆ. ಸೊ ಹೈಡ್ರೋಜನ್ ಅನ್ನ ಬಿಲೋ ಬರ್ಕೊಂಡಿದೀವಿ. ಲೆಫ್ಟ್ OH ಅನ್ನು ಬರ್ಕೊಂಡಿದೀವಿ ಇನ್ ಸೈಡ್. ಹಾಗೆ OH ರೈಟ್ ಸೈಡ್ ಅಲ್ಲಿ ಇದೆ, OH ಬಿಲೋ ಬರ್ಕೊಂಡಿದೀವಿ. H ರೈಟ್ ಲೆಫ್ಟ್ ಸೈಡ್ ಅಲ್ಲಿ ಇದೆ, ಅದನ್ನ ಎಬೋ ಬರ್ಕೊಂಡಿದೀವಿ ಅಥವಾ ಇನ್ ಸೈಡ್ ಬರ್ಕೊಂಡಿದೀವಿ. ಲೆಫ್ಟ್ ಒನ್ ಈಸ್ ಹೈಡ್ರೋಜನ್. ದಿಸ್ ಪೈರಾನ್ ಸ್ಟ್ರಕ್ಚರ್. ಇದು ಈ ಬೇಸ್ ಮೇಲೆ ನಾವು ಏನು ಆವರ್ತ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಆಲ್ಫಾ ಡಿ ಮೈನಸ್ ಫ್ರಕ್ಟೋಸ್ ಅಂಡ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಅನ್ನು ಬರೀತೀವಿ. ಫಸ್ಟ್ ಅಲ್ಲಿ ನೋಡಿ ಏನಿದೆ OH ಇದೆ. OH ಎಲ್ಲಿದೆ? ರೈಟ್ ಸೈಡ್ ಅಲ್ಲಿ ಇದೆ. ಸೊ ಇದನ್ನ ನಾವು OH ಬಿಲೋ ಬರ್ಕೊಳ್ತೀವಿ. CH2OH ಎಬೋ ಬರ್ಕೊಳ್ತೀವಿ. CH2OH. ನೆಕ್ಸ್ಟ್ ಒನ್ ಈಸ್ ಹೈಡ್ರಾಕ್ಸಿ ಗ್ರೂಪ್ ಲೆಫ್ಟ್ ಸೈಡ್ ಅಲ್ಲಿ ಇದೆ, ಅಂದ್ರೆ ಎಬೋ ಬರುತ್ತೆ. ಸೊ ರೈಟ್ OH. ನೆಕ್ಸ್ಟ್ H. ನೆಕ್ಸ್ಟ್ ಅಲ್ಲಿ OH ರೈಟ್ ಸೈಡ್ ಅಲ್ಲಿ ಇದೆ, H ಲೆಫ್ಟ್ ಇದೆ, ಅಂದ್ರೆ OH ಹೈಡ್ರಾಕ್ಸಿ ಗ್ರೂಪ್ ಅಗೈನ್ ಬಿಲೋ ಬರುತ್ತೆ, ಎಬೋ ಹೈಡ್ರೋಜನ್ ಬರುತ್ತೆ. ನೆಕ್ಸ್ಟ್ CH2OH ಸಿಕ್ಸ್ ಗ್ರೂಪ್ ಯಾವಾಗಲೂ ಕೂಡ ಸಿಕ್ಸ್ ಅಲ್ಲಿ CH2OH ಇಲ್ಲಿ ಬರುತ್ತೆ, ಹೈಡ್ರೋಜನ್ ಈ ಸೈಡ್. ದಿಸ್ ಈಸ್ ದಿ ಆವರ್ತ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಮೈನಸ್ ಫ್ರಕ್ಟೋಸ್ ಆಯ್ತು. ಅದೇ ತರ ಆವರ್ತ ಸ್ಟ್ರಕ್ಚರ್ ಆಫ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಅನ್ನು ನೋಡೋಣ. ಸೇಮ್ ಅದೇ ತರ ಸ್ಟ್ರಕ್ಚರ್. ಇಲ್ಲಿ CH2OH ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದೆ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಇದೆ. ಹೈಡ್ರಾಕ್ಸಿ ಗ್ರೂಪ್ ಲೆಫ್ಟ್ ಅಲ್ಲಿ ಇದೆ, ಅಲ್ಲಿ ರೈಟ್ ಅಲ್ಲಿ ಇದೆ. ಸೊ ಹೈಡ್ರಾಕ್ಸಿ ಗ್ರೂಪ್ ಲೆಫ್ಟ್ ಅಲ್ಲಿ ಇರೋದ್ರಿಂದ ಎಬೋ ಬರ್ಕೊಂಡ್ರೆ ಇಲ್ಲಿ CH2OH ಬರುತ್ತೆ. ನೆಕ್ಸ್ಟ್ ಮಿಕ್ಕಿರೋದೆಲ್ಲ ಸೇಮ್ ಇದೆ, ಅದೇ ತರನೇ ಬರೀರಿ. ಅಗೇನ್ OH ಎಬೋ, ಸೊ OH ಇನ್ಸೈಡ್ ಬರೀರಿ, ಹೈಡ್ರೋಜನ್ ಕೆಳಗಡೆ. ನೆಕ್ಸ್ಟ್ ಅಲ್ಲಿ OH ಕೆಳಗಡೆ ಇದೆ, ರೈಟ್ ಸೈಡ್ ಇದೆ, ಕೆಳಗಡೆ ಬರ್ಕೊಂಡ್ರಿ. ನೆಕ್ಸ್ಟ್ ಒನ್ ಈಸ್ ಹೈಡ್ರೋಜನ್. ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ CH2OH ಸೇಮ್ ಇರುತ್ತೆ, CH2OH ಹೈಡ್ರೋಜನ್. ಸೊ ದಿಸ್ ಈಸ್ ದಿ ಆವರ್ತ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಮೈನಸ್ ಫ್ರಕ್ಟೋಸ್ ಅಂಡ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್. ಸ್ಟ್ರಕ್ಚರ್ ನ ಕೇಳ್ತಾನೆ 2 ಮಾರ್ಕ್ಸ್ ಗೆ. ರೈಟ್ ದಿ ಆವರ್ತ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಅಂತ ಕೇಳಿದ್ರೆ ನೀವು ಇವೆರಡನ್ನು ಬರ್ಕೋಬೇಕು. ಒಂದು ಆಲ್ಫಾ ಡಿ ಮೈನಸ್ ಫ್ರಕ್ಟೋಸ್ ಅಂಡ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್. ಇವೆರಡನ್ನು ಬರ್ಕೋಬೇಕು ಅನ್ನೋ ನಿಮಗೆ ಸೈಕ್ಲಿಕ್ ಸ್ಟ್ರಕ್ಚರ್ ಬರೆಯೋದು ಗೊತ್ತಿರಬೇಕು ಅಥವಾ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೈಕ್ಲಿಕ್ ಸ್ಟ್ರಕ್ಚರ್ ನ ಬರೆಯೋದು ಗೊತ್ತಾದ್ರೆ ನೀವು ಆವರ್ತ ಸ್ಟ್ರಕ್ಚರ್ ನ ಬರೀಬಹುದು. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕೇಳ್ತಾರೆ.